ಇವಾಗ ಏನಾಗಿದೆ, ಇವಾಗ ನಾನು ಆಸ್ ಎ ಕಂಪನಿಗೆ ನನಗೆ ಬಹಳ ಆಪ್ಷನ್ಸ್ ಇದಾವೆ. ನಾನೀಗ ಯಾರ ಹತ್ರ ಬೇಕಿರೋ ಆಡ್ ನ ರನ್ ಮಾಡಿಸಬಹುದು, ಯಾವ ಇನ್ಫ್ಲುಯೆನ್ಸರ್ ಹತ್ರ ಬೇಕಿರೋ ಈ ಆಡ್ ನ ಪುಷ್ ಮಾಡಿಸಬಹುದು. ಇದರಿಂದ ಏನಾಗುತ್ತೆ, ಈ ಇನ್ಫ್ಲುಯೆನ್ಸರ್ ದುಡ್ಡು ಮಾಡ್ತಾನೆ, ಮತ್ತೆ ಪ್ರತಿಯೊಬ್ಬ ಯೂಟ್ಯೂಬರ್ ಹತ್ರ ಮತ್ತೆ ಇನ್ಫ್ಲುಯೆನ್ಸರ್ ಹತ್ರ ಮಿನಿಮಮ್ 3-4 ಜನ ಕೆಲಸ ಮಾಡ್ತಾರೆ. ಈ ದುಡ್ಡು ಏನಾಗುತ್ತೆ 3-4 ಜನಕ್ಕೂ ಹೋಗುತ್ತೆ. ಅಂದ್ರೆ ಇಲ್ಲಿ ಹೊಸ ಎಕಾನಮಿ ಕ್ರಿಯೇಟ್ ಆಗ್ತಾ ಇದೆ, ಹೊಸ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಾ ಇದೆ. ಎಐ ಇನ್ನೂ ಇಂಪ್ರೂವ್ ಆದರೆ ಅಗ್ರಿಕಲ್ಚರ್ ಕೂಡ ಎಐ ಮಾಡುತ್ತೆ. ಅಗ್ರಿಕಲ್ಚರ್ ಏನಂತ ತಲೆ ಉಪಯೋಗಿಸಬೇಕಾಗಿರೋ ಕೆಲಸ ಅಲ್ಲ. ಯಾವಾಗ ಔಷಧಿ ಹೊಡಿಬೇಕು, ಯಾವಾಗ ಇದು ಮಾಡಬೇಕು, ಅದೆಲ್ಲ ಆಟೋಮೇಟ್ ಮಾಡಿಬಿಟ್ರೆ ನೀವು ಯಾರೂ ಬೇಕಾಗಿಲ್ಲ. ಅಲ್ಲಿ ಆಟೋಮೆಟಿಕ್ಲಿ ನೀವು 1000 ಎಕರೆ ಕೂಡ ಒಬ್ಬನೇ ಒಂದೇ ಒಂದ್ಸಲ ಶೆಡ್ಯೂಲ್ ಮಾಡಿ ಮಾಡ್ಬೋದು, 100% ಮಾಡ್ಬೋದು. ಬಿಕಾಸ್ ಅಗ್ರಿಕಲ್ಚರ್ ಮನುಷ್ಯನ್ಗಿನ್ನ ಎಐ ಚೆನ್ನಾಗಿ ಮಾಡುತ್ತೆ. ಒಂದೊಂದ್ಸಲ ಹಿಂಗೂ ಆಗುತ್ತೆ, ಒಂದೊಂದ್ಸಲ ಕಂಪ್ನಿ ಒಳ್ಳೆ ಪ್ರಾಡಕ್ಟ್ ಬಿಟ್ಟಿರುತ್ತೆ, ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಬಿಟ್ಟಿರುತ್ತೆ, ಬಟ್ ಜನಗಳಿಗೆ ಅರ್ಥ ಆಗಿರಲ್ಲ. ಅದು ಜನ ಏನ್ ಮಾಡ್ಬಿಡ್ತಾರೆ, ಅದನ್ನ ಫೇಲ್ ಮಾಡ್ಬಿಡ್ತಾರೆ. ಬಿಸ್ನೆಸ್ಗಳು ಫಸ್ಟ್ ಜನಗಳ ನೀಡ್ನ ಅರ್ಥ ಮಾಡ್ಕೊಬೇಕು. ಇವ್ರು ಇರೋ ಫೀಚರ್ಸ್ ಎಲ್ಲ ಕೊಟ್ಟರು ಕೂಡ ಜನಗಳಿಗೆ ಬೇಕಾಗಿರಲ್ಲ. ಅದು ಇವ್ರಿಗೆ ಬೇಕಾಗಿರೋ ಫೀಚರ್ಸ್ ಏನ್ ಮೇನ್ ಕೊಟ್ರೆ ಜನ ಅದನ್ನ ಬೈ ಮಾಡ್ತಾರೆ. ನೀವು ಬೇರೆ ಫೀಚರ್ಸ್ ಕೊಟ್ಟರು ಕೂಡ ಜನಕ್ಕೆ ಯೂಸ್ ಕೇಸ್ ಇಲ್ಲ ಅಂದ್ರೆ ಜನ ಬೈ ಮಾಡಲ್ಲ. ಕ್ಯೂರಿಯಾಸಿಟಿಯಿಂದ ಬರೋದು. ನೀವು ಫೋರ್ಸ್ಫುಲಿ ಏನೇ ಮಾಡಿದ್ರು ಕೂಡ ಮಕ್ಕಳೇನು ಕಲಿಯಲ್ಲ, ಅವ್ರಿಗೆ ಇಷ್ಟ ಬಂದಿದ್ದು ಕಲಿಯಕ್ಕೆ ಬಿಟ್ಬಿಡಿ. ಯಾಕೆ ಅವ್ರಿಗೆ ಫೋರ್ಸ್ ಮಾಡ್ತೀರಾ? ನೀವು ಶೇರ್ ಮಾರ್ಕೆಟ್ ಕಲೀರಿ, ಫೈನಾನ್ಸ್ ಕಲೀರಿ, ಅದು ಕಲೀರಿ, ಇದು ಕಲೀರಿ ಅಂತ ಅವ್ರಿಗೆ ಇಷ್ಟ ಬಂದಿದ್ದು ಕಲಿಯಕ್ಕೆ ಬಿಟ್ಬಿಡಿ. ಯಾಕಂದರೆ ಎಲ್ಲದರಲ್ಲೂ ದುಡ್ಡಿದೆ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಬರೋ ನಂದೊಂದು ಡೌಟ್ ಇದೆ, ಫ್ಯೂಚರಲ್ಲಿ ಎಐ ಅಂತಾರೆ, ಅದಕ್ಕೆ ಸಿಟಿನಲ್ಲಿ ಸೈಟ್ ತೊಗೊಳೋದ, ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊಳೋದ, ಯಾವುದು ಬೆಸ್ಟು? ಬರೋ ನಂಗೆ ತುಂಬ ಜನ ಹೇಳ್ತಾರೆ ಏನೋ ಫ್ಯೂಚರಲ್ಲಿ ಅಗ್ರಿಕಲ್ಚರ್ ಗ್ರೋ ಆಗುತ್ತೆ ಅಂತ. ಎಐ ಇನ್ನೂ ಇಂಪ್ರೂವ್ ಆದರೆ ಅಗ್ರಿಕಲ್ಚರ್ ಕೂಡ ಎಐ ಮಾಡುತ್ತೆ, ಆಟೋಮೆಟಿಕ್ಲಿ ಎಐ ಮಾಡುತ್ತೆ. ಅಗ್ರಿಕಲ್ಚರ್ ಏನಂತ ಟೆಕ್ನಾಲಜಿ ತಲೆ ಉಪಯೋಗಿಸಬೇಕಾಗಿರೋ ಕೆಲಸ ಅಲ್ಲ. ಯಾವಾಗ ಔಷಧಿ ಹೊಡಿಬೇಕು, ಯಾವಾಗ ಇದು ಮಾಡಬೇಕು, ಅದೆಲ್ಲ ಆಟೋಮೇಟ್ ಮಾಡಿಬಿಟ್ರೆ ನೀವು ಯಾರೂ ಬೇಕಾಗಿಲ್ಲ. ಅಲ್ಲಿ ಆಟೋಮೆಟಿಕ್ಲಿ ನೀವು 1000 ಎಕರೆ ಕೂಡ ಒಬ್ಬನೇ ಒಂದೇ ಒಂದ್ಸಲ ಶೆಡ್ಯೂಲ್ ಮಾಡಿ ಮಾಡ್ಬೋದು, 100% ಮಾಡ್ಬೋದು. ಇವಾಗ ಯಾಕೆ ಮಾಡ್ತಾ ಇಲ್ಲ ಅಂದರೆ, ಯಾಕೆ ಇನ್ನೂ ಅಲ್ಲಿಗೆ ಎಂಟ್ರಿ ಆಗಿಲ್ಲ ಅಂದರೆ ಅದರಲ್ಲಿ ROI ಲೋ ಇದೆ. ಅಂದರೆ ನೀವು ಇನ್ವೆಸ್ಟ್ ಮಾಡೋ ದುಡ್ಡಿಗೂ ಬರೋ ರಿಟರ್ನ್ಗೂ ತುಂಬ ಕಡಿಮೆ ಇದೆ. ಫಸ್ಟ್ ಇವ್ರು ಏನು ಮಾಡ್ತಾ ಇದ್ದಾರೆ, ಫಸ್ಟು ಇವರು ಟೆಕ್ನಾಲಜಿನ ಆಟೋಮೇಟ್ ಮಾಡೋಕೆ ಹೋಗ್ತಾ ಇದ್ದಾರೆ. ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನ ಬೀಟ್ ಮಾಡಿ ಅವ್ರನ್ನ ರಿಪ್ಲೇಸ್ ಮಾಡಿ ಆಟೋಮೇಟ್ ಮಾಡೋಕೆ ಹೋಗ್ತಾ ಇದ್ದಾರೆ. ಬಿಕಾಸ್ ಅವರೇ ತುಂಬ ಕಾಸ್ಟ್ಲಿ. ಅವ್ರನ್ನ ರಿಪ್ಲೇಸ್ ಮಾಡಿದ್ರೆ ROI ಜಾಸ್ತಿ ಆಗುತ್ತೆ ಕಂಪ್ನಿಗಳಿಗೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಎಐ ಇಂಪ್ರೂವ್ ಆದರೆ ಅಗ್ರಿಕಲ್ಚರಲ್ಲಿ ಮಾಡೋದು ತುಂಬ ಈಸಿ ನನಗೆ ಗೊತ್ತಿರೋ ಪ್ರಕಾರ. ಯಾಕಂದರೆ ಅಗ್ರಿಕಲ್ಚರಲ್ಲಿ ಮಿಷಿನ್ಗಳು ಇರೋದ್ರಿಂದ ಹ್ಯೂಮನ್ ಇಲ್ದಲೆ, ರೋಬೋಟ್ಸ್ ಇಲ್ದಲೆ ಜಸ್ಟು ಆಟೋಮೇಟೆಡ್ ಮಾಡಿ ಆರಾಮ್ಸೆ ಮಾಡ್ಬೋದು, ಶೆಡ್ಯೂಲ್ ಮಾಡಿ. ಬಿಕಾಸ್ ಹೇಗಿನ ಗೊತ್ತಿರುತ್ತೆ ನಿಮಗೆ, ಇಂತಿಂಥ ಟೈಮಲ್ಲಿ ಔಷಧಿ ಹೊಡಿಬೇಕು, ಇಂತಿಂಥ ಟೈಮಲ್ಲಿ ಇದಾಗುತ್ತೆ, ಮಳೆ ಎಷ್ಟು ಡೀಪಾಗಿ ಬಂದಿದೆ, ಎಷ್ಟು ಡೀಪಾಗಿ ಬಂದಿಲ್ಲ, ಪ್ರತಿಯೊಂದು ರಿಸರ್ಚ್ ಹೇಗಿನ ಜಾಸ್ತಿ ಗೊತ್ತಾಗುತ್ತಾ ಮನುಷ್ಯನಿಗೆ. ಅಗ್ರಿಕಲ್ಚರ್ ಮನುಷ್ಯನಿಗಿನ್ನ ಎಐ ಚೆನ್ನಾಗಿ ಮಾಡುತ್ತೆ. ನೋಡಿ, ಇವಾಗ ಯೋಚನೆ ಮಾಡಿ, ಸಿಟಿನಲ್ಲಿ ಸೈಟ್ ತಗೊಳ್ಬೇಕು, ಅಗ್ರಿಕಲ್ಚರ್ ಲ್ಯಾಂಡ್ ತಗೊಳ್ಬೇಕಂತ. ಅವಾಗ ಏನಾಗುತ್ತೆ ಗೊತ್ತಾ, ಫುಡ್ ಪ್ರೈಸಸ್ ಆಟೋಮೆಟಿಕ್ಲಿ ಕೊಲಾಪ್ಸ್ ಆಗುತ್ತೆ. ಬಿಕಾಸ್ ನೀವು 1 ಎಕರೆನಲ್ಲಿ ಏನು ಬೆಳೀತಿದ್ರಲ್ಲ ಅದು ಇವಾಗ ಜಾಸ್ತಿ ಬೆಳೆಯುತ್ತೆ, ಮತ್ತೆ ಸಪ್ಲೈ ಜಾಸ್ತಿ ಆದಾಗ ಪ್ರೈಸ್ ಕಮ್ಮಿ ಆಗುತ್ತೆ. ಗೌರ್ಮೆಂಟ್ ಏನು ಮಾಡುತ್ತೆ, ಎಲ್ಲರಿಗೂ ಬೇಸಿಕ್ ನೀಡ್ಗಳನ್ನ ಕೊಡುತ್ತೆ. ಹಂಗೇನಾದರೂ ನಾಳೆ ಒಂದು ದಿವಸ ಎಲ್ಲನೂ ಎಐ ಮಾಡಿದ್ರೆ ಬೇಸಿಕ್ ನೀಡ್, ಊಟ, ಅಕ್ಕಿ, ಇವೆಲ್ಲ ಏನಿದೆಯಲ್ಲ ಅದನ್ನು ಗೌರ್ಮೆಂಟ್ ಕೊಡುತ್ತೆ. ನೀವು ಅಗ್ರಿಕಲ್ಚರ್ ಇಟ್ಕೊಂಡವರೇ ಊಟ ಮಾಡ್ತಾರೆ, ಅಗ್ರಿಕಲ್ಚರ್ ಲ್ಯಾಂಡ್ ಇಟ್ಕೊಂಡವರೇ ಊಟ ಮಾಡ್ತಾರೆ ಅಂತ ಏನೂ ಇಲ್ಲ. ಇಲಾನ್ ಮಸ್ಕ್ನ ವಿಡಿಯೋ ಬ್ರೋ ನಾವು ಇದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ ನಮ್ಮ ಚಾನಲಲ್ಲಿ, ಮೇನ್ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ. ಇಲಾನ್ ಮಸ್ಕ್ ಬಗ್ಗೆ ಕಂಪ್ಲೀಟ್ ಕೇಸ್ ಸ್ಟಡಿ ಮಾಡಿದ್ದೀವಿ. ನಿಜವಾಗ್ಲೂ ವಿಡಿಯೋ ಸಖತ್ತಾಗಿದೆ. ನಮಗೆ ವಿಡಿಯೋ ಮಾಡಬೇಕಾದ್ರೆ ಮೈ ರೋಮಾಂಚನ ಆಗುತ್ತೆ, ಅಷ್ಟು ಸಖತ್ತಾಗಿದೆ ವಿಡಿಯೋ. ಯಾಕಂದರೆ ಇಲಾನ್ ಮಸ್ಕ್ ಕಥೆನೇ ಆ ರೀತಿ ಇದೆ, ತುಂಬ ರೋಮಾಂಚನಕರವಾಗಿದೆ. ನೀವು ಹೋಗಿ ಚೆಕ್ ಮಾಡಿ ಬ್ರೋ. ಈಗ ವೆಬ್ಸೈಟ್ ರನ್ ಮಾಡೋದ್ರಿಂದ ಮತ್ತು ಯೂಟ್ಯೂಬ್ ಮಾಡೋದ್ರಿಂದ ಇದೆಲ್ಲ ಎಕಾನಮಿಗೆ ಹೇಗೆ ಯೂಸ್ ಆಗುತ್ತೆ ಬ್ರೋ? ವೆಬ್ಸೈಟ್ ಅಂದರೆ ನೀವು ಈಗ ಏನೇ ಒಂದು ಇನ್ಫಾರ್ಮೇಷನ್ ತಗೊಳ್ಬೇಕಂದ್ರೆ ಮುಂಚೆ ಏನಾಗ್ತಿತ್ತು, ನೀವು ಒಂದು ಇದನ್ನು ಓದ್ತಾ ಇದ್ರಿ, ಅಂದರೆ ಒಂದು ಪೇಪರ್ ಬರ್ತಾ ಇತ್ತು, ಪಾಂಪ್ಲೆಟ್ ಬರ್ತಾ ಇತ್ತು, ಮತ್ತೆ ಬ್ರೋಚರ್ಸ್ಗಳು ಬರ್ತಾ ಇದ್ವು. ಆ ರೀತಿ ನೀವು ಪ್ರತಿಯೊಂದು ಓದ್ತಾ ಇದ್ರಿ. ಇವಾಗೆಲ್ಲರೂ ಡಿಜಿಟಲ್ ಆಗಿದೆ. ಇವಾಗ ನೀವು ಆರಾಮಾಗಿ ಮೊಬೈಲಲ್ಲೇ ಎಲ್ಲ ನೋಡ್ಬೋದು. ಯೂಟ್ಯೂಬ್ ಅಷ್ಟೇನೆ, ಇವತ್ತು ನೀವು ಮೊಬೈಲಲ್ಲಿ ಕುತ್ಕೊಂಡು ಎಲ್ಲಾನು ನೋಡ್ಬೋದು ಯೂಟ್ಯೂಬಲ್ಲಿ. ಈ ವೆಬ್ಸೈಟ್ ಮತ್ತೆ ಯೂಟ್ಯೂಬ್ ಅನ್ನೋದು ಒಂದು ಇನ್ಫಾರ್ಮೇಷನ್. ಈ ಇನ್ಫಾರ್ಮೇಷನ್ ನಿಮಗೆ ಮುಂಚೆ ಫಿಸಿಕಲಿ ಸಿಗ್ತಾ ಇತ್ತು, ಬುಕ್ ಓದಿದ್ರೆ, ಬ್ರೋಚರ್ಸ್ ಓದಿದ್ರೆ, ಮತ್ತೆ ಪೇಪರ್ ಓದಿದ್ರೆ ಸಿಗ್ತಾ ಇತ್ತು. ಇವಾಗೆಲ್ಲ ನಿಮಗೆ ಡಿಜಿಟಲಿ ಸಿಗ್ತಾ ಇದೆ ಅಷ್ಟೇನೆ. ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ನಿಮ್ಗೆ ಇನ್ಫಾರ್ಮೇಷನ್ ಬೇಕಂದ್ರೆ ಡಿಜಿಟಲಿ ನೀವು ಈಸಿಲಿ ಆಕ್ಸೆಸ್ ಮಾಡ್ಬೋದು. ಮತ್ತೆ ಈಗ ನೀವೇ ಯೋಚನೆ ಮಾಡಿ, ಪ್ರತಿಯೊಂದಕ್ಕೂ ನೀವು ಯೂಟ್ಯೂಬ್ ನೋಡ್ತೀರಾ. ಒಂದು ಟಿವಿ ತಗೊಳಕ್ಕೂ ಮುಂಚೆ ಯೂಟ್ಯೂಬ್ ನೋಡ್ತೀರಾ, ಒಂದು ಕಾರ್ ತಗೊಳಕ್ಕೂ ಮುಂಚೆ ಯೂಟ್ಯೂಬ್ ನೋಡ್ತೀರಾ, ಒಂದು ಮೊಬೈಲ್ ತಗೊಳಕ್ಕೂ ಮುಂಚೆ ಯೂಟ್ಯೂಬ್ ನೋಡ್ತೀರಾ. ಮುಂಚೆ ಈ ಥರ ಆಕ್ಸೆಸ್ ಎಲ್ಲಿತ್ತು? ನೀವು ಅಂಗಡಿಗೆ ಹೋದ್ರೆ ಅಂಗಡಿನವ್ನು ಏನು ಸೇಲ್ ಮಾಡ್ತಾನೋ ಅದೇ ಕರೆಕ್ಟ್. ನೀವು ಅಂಗಡಿನವ್ನು ಕೇಳಿದ್ರೆ ಹೋಗಿ ಈ
ಈ ಕಾರ್ ಚೆನ್ನಾಗೈತೆ ಅಂದರೆ ಅವನು ಈ ಕಾರ್ ಚೆನ್ನಾಗೈತೆ ಸರ್ ದಯವಿಟ್ಟು ತಗೊಳ್ಳಿ ಅಂತ ಹೇಳ್ತಾನೆ. ಈ ಫೋನ್ ಚೆನ್ನಾಗೈತೆ ಅಂದರೆ ಅವ್ನು ಈ ಫೋನ್ ತಗೊಳ್ಳಿ ಅಂತ ಹೇಳ್ತಾನೆ. ಮುಂಚೆ ನಿಮಗೆ ಈ ಥರ ಇನ್ಫಾರ್ಮೇಷನ್ ಸಿಗ್ತಾ ಇರಲಿಲ್ಲ. ಮತ್ತು ನೀವು ರೋಡಲ್ಲಿ ನೋಡಿದ್ದನ್ನೇ ನೋಡಬೇಕಿತ್ತು, ಹೊರಗಡೆ ಅದ್ರ ಏನಿದೆ ಎತ್ತ ಇದೆ ಏನೂ ಗೊತ್ತಾಗ್ತಾ ಇರಲಿಲ್ಲ. ಯೂಟ್ಯೂಬಿಂದ ಇನ್ಫಾರ್ಮೇಷನ್ನು ಜಾಸ್ತಿ ಸಿಗುತ್ತೆ. ಇದರಿಂದ ನೀವು ಕ್ಲಿಯರಾಗಿ ಒಂದು ಡಿಸಿಷನ್ ತೊಗೊಳ್ಬೋದು. ಈ ಫೈನಾನ್ಸಲ್ಲೇ ಆಗಿರಲಿ, ಫೈನಾನ್ಸಲ್ಲಿ ನಾವೆಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಲಿಲ್ಲದ್ರೆ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಾಗ್ತಿತ್ತಾ? ಡಿಜಿಟಲ್ ಇಲ್ಲ ಅಂದಿದ್ರೆ ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಾಗ್ತಿತ್ತಾ? ಸ್ಟಾಕ್ ಮಾರ್ಕೆಟ್ ಹೆಂಗೆ ವರ್ಕ್ ಆಗುತ್ತೆ ಗೊತ್ತಾಗ್ತಿತ್ತಾ? ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗ್ತಾ ಇತ್ತಾ? ಎಲ್ಲದಕ್ಕೂ ನೀವು ಸಪ್ರೇಟ್ ಕ್ಲಾಸ್ಗೆ ಹೋಗಬೇಕಾಗಿತ್ತು. ಆ ಕ್ಲಾಸಲ್ಲಿ ಹೋದರೆ ಅವನಿಗೆ ಏನು ಗೊತ್ತಿರೋದು ಅದನ್ನು ಮಾತ್ರ ಹೇಳ್ಕೊಡೋನು. ನೀವು ಅವ್ನು ಹೇಳ್ಕೊಡ್ತಿರೋ ಸರಿನೋ ತಪ್ಪಂತನೂ ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ. ನೀವು ಬೇಕಿದ್ರೆ ಇಲ್ಲಿ ಸರಿ ಅನ್ನೋ ವಿಡಿಯೋಸು ನೋಡ್ಬೋದು, ತಪ್ಪನ್ನೋ ವಿಡಿಯೋಸು ನೋಡ್ಬೋದು. ಇಲ್ಲಿ ನೀವು ಎರಡೂ ನೋಡಿದಾಗ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಮತ್ತು ಇವಾಗ ಎಷ್ಟೋ ಬಿಸ್ನೆಸ್ಗಳು ಯೂಟ್ಯೂಬಿಂದನೇ ರನ್ ಆಗ್ತಾ ಇದ್ದಾವೆ, ಇನ್ಸ್ಟಾಗ್ರಾಮಿಂದನೇ ರನ್ ಆಗ್ತಾ ಇದ್ದಾವೆ. ನನ್ನ ಪ್ರಕಾರ ಇನ್ಸ್ಟಾಗ್ರಾಮಿಂದ ಏನು ಇನ್ಫಾರ್ಮೇಷನ್ ಸಿಗೋಕ್ಕಾಗಲ್ಲ, ಅದು ಜಸ್ಟ್ ಎಂಟರ್ಟೈನ್ಮೆಂಟ್. ಯಾವ ರೀತಿ ನೀವು ಮುಂಚೆ ಟಿ ವಿ ನೋಡ್ತಾ ಇದ್ರಿ, ಮೂವೀಸ್ ನೋಡ್ತಾ ಇದ್ರಿ ಎಂಟರ್ಟೈನ್ಮೆಂಟ್ಗೋಸ್ಕರ, ಅದೇ ರೀತಿಯೇ ಇನ್ಸ್ಟಾಗ್ರಾಮು. ಬಟ್ ಇನ್ಸ್ಟಾಗ್ರಾಮಿಂದ ನಿಮ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಸಿಗಲ್ಲ. ಅಲ್ಲಿ ಸಿಕ್ಕರೂ ಕೂಡ 1 ನಿಮಿಷ ಅಷ್ಟೇ, ನೀವು ಸ್ಕ್ರೋಲ್ ಮಾಡೋ ಅಷ್ಟೊತ್ತಿಗೆ ಇನ್ನೊಂದು ವೀಡಿಯೋ ಬಂದಿರುತ್ತೆ. ಇನ್ಸ್ಟಾಗ್ರಾಮಿಂದ ಏನು ಕಲಿಯೋಕ್ಕಾಗಲ್ಲ, ತಲೆಗಿಟ್ಕೊಂಬಿಡಿ. ಯೂಟ್ಯೂಬಿಂದ ನೀವು ಕಲಿಬೋದು. ಯೂಟ್ಯೂಬು ಒಂಥರ ನಿಮಗೆ ಯೂನಿವರ್ಸಿಟಿ ಇದ್ದಂಗೆ. ಇಲ್ಲಿ ನಿಮಗೆ ಎಲ್ಲ ಥರ ವಿಷಯಗಳು ಸಿಗುತ್ತೆ. ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ, ಏನು ಕಲಿಬೇಕಂತ ಇಂಟ್ರೆಸ್ಟ್ ಇದೆ, ಎಲ್ಲಾನು ಸಿಗುತ್ತೆ ಯೂಟ್ಯೂಬಲ್ಲಿ. ಮತ್ತೆ ಯೂಟ್ಯೂಬ್ನ ಎಕನಾಮಿ ಕಂಪೇರ್ ಮಾಡೋದಾದ್ರೆ ಮುಂಚೆ ಏನಾಗ್ತಿತ್ತು, ನಿಮಗೆ ಆಡ್ಸ್ ಇಂಡಸ್ಟ್ರಿ ಇದೆಯಲ್ಲ, ಅಂದರೆ ಅಡ್ವರ್ಟೈಸ್ಮೆಂಟ್ ಅಂತ ಕರಿತೀರಲ್ವಾ, ಈ ಅಡ್ವರ್ಟೈಸ್ಮೆಂಟ್ ಇಂಡಸ್ಟ್ರಿ ಕೇವಲ ಟಿವಿಗೆ ಸೀಮಿತ ಆಗಿತ್ತು. ಟಿವಿ ಮತ್ತೆ ಥಿಯೇಟರ್ಗಳಿಗೆ ಮಾತ್ರ ಸೀಮಿತ ಆಗಿತ್ತು, ಮತ್ತೆ ನ್ಯೂಸ್ ಪೇಪರ್ಗೆ ಮಾತ್ರ ಸೀಮಿತ ಆಗಿತ್ತು. ಇವಾಗ ಏನಾಗಿದೆ, ಇವಾಗ ಅದು ಡೆಮೋಕ್ರಟೈಸ್ ಆಗಿದೆ. ಅಂದರೆ ಮುಂಚೆ ಯಾರೋ 2-3 ಕೈಯಲ್ಲಿ ಮಾತ್ರ ಇತ್ತು, ಇವಾಗ ಅದು ಯಾರು ಬೇಕಿರೋ ಆಕ್ಸೆಸ್ ಮಾಡ್ಬೋದು. ಈಗ ನೀವೇ ಯೋಚನೆ ಮಾಡಿ, ಮುಂಚೆ ನೀವು ಆ್ಯಡ್ಸ್ ರನ್ ಮಾಡಬೇಕಿತ್ತು. ನಾನೊಂದು ಕಂಪ್ನಿ ಆ್ಯಡ್ ರನ್ ಮಾಡಬೇಕಂದ್ರೆ ನಾನೇನು ಮಾಡ್ತಾ ಇದ್ದೆ, ಯಾವುದೋ ಒಂದು ಟಿವಿ ಚಾನಲ್ ಹತ್ರ ಹೋಗ್ತಾ ಇದ್ದೆ. ಟಿವಿ ಚಾನಲ್ ಹತ್ರ ಹೋಗ್ಬಿಟ್ಟು ನೋಡು ನಂದು ಈ ಥರ ಆ್ಯಡ್ ಹಾಕ್ಬೇಕು, ನೀನು ನಿಮ್ಮ ಟಿವಿನಲ್ಲಿ ನಿಮ್ಮ ಶೋಗಳು ಮಧ್ಯೆ ಹಾಕಬೇಕು ಅಂತ ಹೇಳ್ತಾ ಇದ್ದೆ. ಅವಾಗ ಎಲ್ಲ ಕಂಟ್ರೋಲ್ ಕೂಡ ಆ ಟಿವಿ ಚಾನಲ್ ಇಟ್ಕೊಂಡಿದ್ದ. ಇವಾಗ ಏನಾಗಿದೆ, ಇವಾಗ ನಾನು ಆಸ್ ಎ ಕಂಪನಿಗೆ ನನಗೆ ಭಾಳ ಆಪ್ಷನ್ಸ್ ಇದಾವೆ. ನಾನೀಗ ಯಾರ ಹತ್ರ ಬೇಕಿರೋ ಆ್ಯಡ್ನ ರನ್ ಮಾಡಿಸ್ಬೋದು, ಯಾವ ಇನ್ಫ್ಲುಯೆನ್ಸರ್ ಹತ್ರ ಬೇಕಿರೋ ಈ ಆ್ಯಡ್ನ ಪುಷ್ ಮಾಡಿಸ್ಬೋದು. ಇದರಿಂದ ಏನಾಗುತ್ತೆ, ಈ ಇನ್ಫ್ಲುಯೆನ್ಸರು ದುಡ್ಡು ಮಾಡ್ತಾನೆ. ಮತ್ತೆ ಪ್ರತಿಯೊಬ್ಬ ಯೂಟ್ಯೂಬರ್ ಹತ್ರ ಮತ್ತೆ ಇನ್ಫ್ಲುಯೆನ್ಸರ್ ಹತ್ರ ಮಿನಿಮಮ್ 3-4 ಜನ ಕೆಲಸ ಮಾಡ್ತಾರೆ. ಈ ದುಡ್ಡು ಏನಾಗುತ್ತೆ 3-4 ಜನಕ್ಕೂ ಹೋಗುತ್ತೆ. ಅಂದ್ರೆ ಇಲ್ಲಿ ಹೊಸ ಎಕನಾಮಿ ಕ್ರಿಯೇಟ್ ಆಗ್ತಾ ಇದೆ, ಹೊಸ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಾ ಇದೆ. ಮುಂಚೆ ಇದು ಯಾವುದೋ ಒಂದು ಆ್ಯಡ್ ಏಜೆನ್ಸಿಗೆ ಮಾತ್ರ ಸೀಮಿತ ಆಗಿತ್ತು, ಇವಾಗ ಎಲ್ಲರಿಗೂ ದುಡ್ಡು ಹೋಗ್ತಾ ಇದೆ. ಮತ್ತೆ ನಂದೇ ಹಿಂದ್ಗಡೆ ಯಾವುದೋ ಒಂದು ಬಿಸ್ನೆಸ್ ಇದ್ರೆ ನನಗೆ ಮಾರ್ಕೆಟಿಂಗ್ ಮಾಡೋಕ್ಕೆ ಬೇರೆ ಮಾಧ್ಯಮನೇ ಇರಲಿಲ್ಲ. ಅಂದ್ರೆ ನಾನು ಹೋಗಿ ನ್ಯೂಸ್ ಪೇಪರಲ್ಲಿ ಹಾಕ್ಸ್ಬೇಕಿತ್ತು, ಟಿವಿನಲ್ಲಿ ಹಾಕ್ಸಕ್ಕೆ ನನ್ನ ಹತ್ರ ಯಾವುದೇ ರೀತಿ ದುಡ್ಡು ಇರ್ತಿರ್ಲಿಲ್ಲ. ಜಾಸ್ತಿ ದುಡ್ಡು ಕೊಟ್ಬಿಟ್ಟು ನಾನು ಟಿವಿನಲ್ಲಿ ಹೋಗಿ ದುಡ್ಡು ಹಾಕ್ಸಕ್ಕೆ ಆಗ್ತಿರ್ಲಿಲ್ಲ. ನ್ಯೂಸ್ ಪೇಪರಲ್ಲಿ ಹಾಕ್ಸಿದ್ರು ಬೇರೆ ದುಡ್ಡು ಕೇಳ್ತಿದ್ರು. ಇದರಿಂದ ಏನಾಗ್ತಿತ್ತು, ನಾನು ಮಾರ್ಕೆಟಿಂಗೇ ಮಾಡೋಕ್ಕಾಗ್ತಿರ್ಲಿಲ್ಲ, ನಾನು ಗ್ರೋ ಆಗೋಕ್ಕಾಗ್ತಿರ್ಲಿಲ್ಲ. ನನ್ನ ಹತ್ರ ಒಳ್ಳೆ ಪ್ರಾಡಕ್ಟ್ ಇದ್ರು, ನನ್ನ ಹತ್ರ ಒಳ್ಳೆ ಟ್ಯಾಲೆಂಟ್ ಇದ್ರೂ ಕೂಡ ನಾನು ಗ್ರೋ ಆಗೋಕ್ಕಾಗ್ತಿರ್ಲಿಲ್ಲ. ಇವಾಗ ಏನಾಗಿದೆ, ನಿನ್ನ ಹತ್ರ ಒಳ್ಳೆ ಪ್ರಾಡಕ್ಟ್ ಇದೆಯಾ, ನೀನೇನು ಮಾರ್ಕೆಟಿಂಗ್ ಮಾಡೋದೇ ಬೇಡ, ಜಸ್ಟ್ ತಗೊಂಬಂದು ನಿಂದೆ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ರು ಕೂಡ ಜನ ಬಂದು ನಿನ್ನ ಬಿಸ್ನೆಸ್ನಲ್ಲಿ ಕಸ್ಟಮರ್ ಆಗ್ತಾರೆ. ಅಥವಾ ನೀನು ಹೋಗಿ ಇನ್ನೊಬ್ಬರ ಹತ್ರ ವಿಡಿಯೋ ಮಾಡಿಸಿದ್ರು ಕೂಡ ನಿನಗೆ ಅಷ್ಟೊಂದು ಕಾಸ್ಟ್ ಆಗಲ್ಲ. ಇದರಿಂದ ಏನಾಗ್ತಾ ಇದೆ, ನಿನ್ನ ಬಿಸ್ನೆಸ್ಗೂ ವ್ಯಾಪಾರ ಆಗ್ತಿದೆ, ಆ ವಿಡಿಯೋ ಮಾಡ್ತಿದ್ದಾನಲ್ಲ ಅವನಿಗೂ ದುಡ್ಡು ಆಗ್ತಾ ಇದೆ. ಇಲ್ಲಿ ವಿನ್ ಸಿಚುವೇಶನ್ ಆಗ್ತಾ ಇದೆ. ಅದ್ರ ಜೊತೆಗೆ ಕೆಳಗಡೆ ಎಷ್ಟೊಂದು ಜನ ಕೆಲಸ ಮಾಡ್ತಾರೆ. ಇದು ದೊಡ್ಡ ಇಂಡಸ್ಟ್ರಿ ಇದೆ, ನಿಮಗೆ ಗೊತ್ತಾಗಲ್ಲ. ಆ ಕಡೆಯಿಂದ ವಿಡಿಯೋ ನೋಡೋರ್ಗೆ ಏನು ಅನ್ಕೊಂತೀರಾ, ಜಸ್ಟ್ ವಿಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತಾರೆ ಅನ್ಕೊಂತೀರಾ. ಅದಷ್ಟು ಈಸಿ ಇಲ್ಲ, ಯಾಕಂದ್ರೆ ಇದು ಹಿಂದ್ಗಡೆ ತುಂಬಾ ಜನ ಕೆಲಸ ಮಾಡ್ತಾರೆ. ನಮ್ಮ ಹತ್ರನೇ ಯೂಟ್ಯೂಬ್ಗೋಸ್ಕರ 8 ಜನ ಕೆಲಸ ಮಾಡ್ತಾರೆ. ಯೂಟ್ಯೂಬ್ಗೆ ಮಾತ್ರ ಅಲ್ಲ, ರಿಸರ್ಚಿಗೆ ಮಾಡ್ತಾರೆ. ರಿಸರ್ಚ್ ನಾವು ಯೂಟ್ಯೂಬ್ಗೂ ಯೂಸ್ ಮಾಡ್ಕೊತೀವಿ. ಟೋಟಲ್ 8 ಜನ ಕೆಲಸ ಮಾಡ್ತಾರೆ, ಎಡಿಟರ್ಸು ಎಲ್ಲ ಸೇರಿ. ನೋಡಿ 8 ಜನದ ಹೊಟ್ಟೆ ತುಂಬಿಸ್ತಾ ಇದೆ ಒಂದು ಯೂಟ್ಯೂಬ್ ಚಾನಲ್. ಈ 8 ಜನದ ಹೊಟ್ಟೆ ತುಂಬಿಸ್ಬೇಕಂದ್ರೆ ಮುಂಚೆ ಏನಾಗಬೇಕಿತ್ತು, ಅದೊಂದು ದೊಡ್ಡ ಫ್ಯಾಕ್ಟರಿ ಆಗಬೇಕಿತ್ತು. ಇದನ್ನ ಡಿಜಿಟಲ್ ಎಕಾನಮಿ ಅಂತ ಕರೀತಾರೆ. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಿ, ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್ ಇಂದ ಇಯರ್ಲಿ ಲೈಫ್ ಲೀಡ್ ಇನ್ಕಮ್ ಜನರೇಟ್ ಮಾಡಿ ಎಕನಾಮಿಕ್ ಗ್ರೋತ್ ಆಗುತ್ತಾ ಹೋಗ್ಬೋದಾ ಸರ್? ನಿಮ್ಮ ಅಭಿಪ್ರಾಯ ಇದರ ಬಗ್ಗೆ? ಈಗೆಲ್ಲ ರೆಂಟಲ್ ಈಲ್ಡ್ ಅನುಭವಿಸ್ತಿದಾರಲ್ಲ, ಹಂಗೇನೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಇದ್ರದ್ದು ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಆದರೆ, ಈ ಎಕ್ಸಾಂಪಲ್ ನಿಮಗೆ ಏನಾದರೂ ವರ್ಷ 5 ಲಕ್ಷ ಎಕ್ಸ್ಪೆನ್ಸ್ ಇದೆ ಅಂದರೆ ನೀವೇನು ಮಾಡ್ಬೋದು, ಸ್ಟಾಕ್ ಮಾರ್ಕೆಟಲ್ಲಿ 1-1.5 ಕೋಟಿ ಇನ್ವೆಸ್ಟ್ ಮಾಡಿದ್ರೆ ನೀವು ವರ್ಷ ಏನು ಮಾಡಬೇಕು, ಇದರಲ್ಲಿ 4% ವಿಡ್ರಾ ಮಾಡಬೇಕು. 1.5 ಕೋಟಿಗೆ 4% ಆಗುತ್ತೆ 6 ಲಕ್ಷ ರೂಪಾಯಿ. ವರ್ಷ 6 ಲಕ್ಷನ ನೀವು ವಿಡ್ರಾ ಮಾಡ್ತಾ ಹೋದರೆ ಈ ದುಡ್ಡು ಖಾಲಿ ಆಗಲ್ಲ, ನೀವು ಆರಾಮ್ಸೆ ಜೀವನ ಮಾಡ್ತಾ ಹೋಗ್ಬೋದು. ಈ ಎಕನಾಮಿ ಯಾಕೆ ಇಂಪ್ರೂವ್ ಆಗಲ್ಲ? ಈ 6 ಲಕ್ಷ ವಿಡ್ರಾ ಮಾಡ್ತಿದ್ದೀರಲ್ಲ, ಅದನ್ನ ನೀವೇ ಇಟ್ಕೊಂಡು ಏನು ಕುತ್ಕೊಳ್ಳಲ್ಲ, ಖರ್ಚು ಮಾಡ್ತೀರಲ್ಲ, ಅದನ್ನ ರೇಷನಿಗೆ ತರಿಸ್ಕೊಂತೀರಾ, ಪ್ರತಿಯೊಂದಕ್ಕೂ ಖರ್ಚು ಮಾಡ್ತೀರಾ. ಕಾರ್ ತಗೊಂಡ್ರೆ ಡೀಸೆಲ್ ಹಾಕ್ಸ್ತೀರಾ, ಪೆಟ್ರೋಲ್ ಹಾಕ್ಸ್ತೀರಾ, ಬೈಕ್ ತಗೊಂಡ್ರೆ ಪೆಟ್ರೋಲ್ ಹಾಕ್ಸ್ತೀರಾ, ಪ್ರತಿಯೊಂದಕ್ಕೂ ಖರ್ಚು ಮಾಡ್ತೀರಾ. ಇದರಿಂದ ಎಕನಾಮಿಕ್ ಆಕ್ಟಿವಿಟಿ ಆಗೇ ಆಗುತ್ತೆ. ಬಟ್ ಇದನ್ನ ಎಲ್ಲರೂ ಮಾಡೋಕ್ಕಾಗಲ್ಲ. ಇದನ್ನ ಕೆಲವೊಬ್ಬರು ಮಾತ್ರ ಮಾಡ್ಬೋದು. ಇನಿಷಿಯಲಿ ನೀವು ಕಷ್ಟಪಡದಲ್ಲೇ 1.5 ಕೋಟಿ ಹೆಂಗೆ ಜೋಡಿಸ್ತೀರಾ? 1.5 ಕೋಟಿ ಜೋಡಿಸಿದ್ಮೇಲೆ ತಾನೇ ನೀವು ಅದ್ರ ಬಗ್ಗೆ ಥಿಂಕ್ ಮಾಡೋಕ್ಕಾಗತ್ತೆ. ಇದನ್ನೆಲ್ಲರೂ ಮಾಡೋಕ್ಕಾಗಲ್ಲ. ಕೆಲವೊಬ್ರು ಇನಿಷಿಯಲಿ ಬೇಗ ಕಷ್ಟಪಟ್ಟು ಸ್ವಲ್ಪ ದುಡ್ಡನ್ನ ಸೇವ್ ಮಾಡ್ಕೊಂಡ್ರೆ ಮಾಡ್ಬೋದು. ಸರ್, ಮಕ್ಕಳಿಗೆ ಯಾವ ಏಜಲ್ಲಿ ಶೇರ್ ಮಾರ್ಕೆಟ್ ಬಗ್ಗೆ ಹೇಳ್ಕೊಡ್ಬೇಕು ಹೇಳಿ? ಬ್ರೋ, ಮಕ್ಕಳಿಗೆಲ್ಲ ಶೇರ್ ಮಾರ್ಕೆಟ್ ಬಗ್ಗೆ ಏನು ಹೇಳ್ಕೊಡೋದು ಬೇಕಾಗಿಲ್ಲ. ಏನು ಅದೆಲ್ಲ ಕ್ಯೂರಿಯಾಸಿಟಿಯಿಂದ ಬರೋದು. ನೀವು ಫೋರ್ಸ್ಫುಲಿ ಏನೇ ಮಾಡಿದ್ರು ಕೂಡ ಮಕ್ಕಳೇನು ಕಲಿಯಲ್ಲ. ಅವ್ರಿಗೆ ಇಷ್ಟ ಬಂದಿದ್ದು ಕಲಿಯೋಕ್ಕೆ ಬಿಟ್ಬಿಡಿ. ಯಾಕೆ ಅವ್ರಿಗೆ ಫೋರ್ಸ್ ಮಾಡ್ತೀರಾ? ನೀವು ಶೇರ್ ಮಾರ್ಕೆಟ್ ಕಲೀರಿ, ಫೈನಾನ್ಸ್ ಕಲೀರಿ, ಅದು ಕಲೀರಿ, ಇದು ಕಲೀರಿ ಅಂತ ಅವ್ರಿಗೆ ಇಷ್ಟ ಬಂದಿದ್ದು ಕಲಿಯೋಕ್ಕೆ ಬಿಟ್ಬಿಡಿ. ಯಾಕಂದರೆ ಎಲ್ಲದರಲ್ಲೂ ದುಡ್ಡಿದೆ. ಮನಸ್ಸಿಂದ ಏನೇ ಮಾಡಿದ್ರು ಎಲ್ಲದರಲ್ಲೂ ದುಡ್ಡಿದೆ.
ಬರೀ ಇದರಲ್ಲಿ ಮಾತ್ರ ಅಲ್ಲ, ಬಟ್ ಬೇಸಿಕ್ ಫೈನಾನ್ಸ್ನ ಕಲಿಸಿ, ದುಡ್ಡಿನ ಬೆಲೆ ಕಲಿಸಿ ಅಷ್ಟೇ. ಸುಮ್ಮನೆ ದುಡ್ಡು ಕೊಡಬೇಡಿ, ಸುಮ್ಮನೆ ಅವ್ರು ಕೇಳಿದ್ದನ್ನೆಲ್ಲ ಕೊಡಿಸ್ಬೇಡಿ, ಆದಷ್ಟು ಅವಾಯ್ಡ್ ಮಾಡಿ. ಬಿಕಾಸ್ ಅದು ಏನು ಆ ಗ್ರ್ಯಾಟಿಟ್ಯೂಡ್ ಇರಲಿ, ಅವ್ರಿಗೆ ನನಗೆ ಸಿಕ್ತು ಅನ್ನೋ ಒಂದು ಖುಷಿ ಇರಲಿ. ಕಷ್ಟಪಟ್ಟು ಸಿಕ್ಕಾಗ ಅದಕ್ಕೊಂದು ಖುಷಿ ಇರುತ್ತೆ. ನೀವು ಇಮಿಡಿಯೇಟ್ಲಿ ತಂದುಕೊಟ್ಟಾಗ ಅದಕ್ಕೊಂದು ಖುಷಿನೇ ಇರಲ್ಲ. ನೀವು ಆದಷ್ಟು ಕಾಡಿಸಿ ಕೊಡಿಸಿದಾಗ ಅದಕ್ಕೊಂದು ಖುಷಿ ಇರುತ್ತೆ, ಆ ಗ್ರ್ಯಾಟಿಟ್ಯೂಡ್ ಇರುತ್ತೆ. ಅಪ್ಪ ಸಿಕ್ತಲ್ಲಪ್ಪ ಥ್ಯಾಂಕ್ಸ್ ಅನ್ನೋ ಒಂದು ಗ್ರ್ಯಾಟಿಟ್ಯೂಡ್ ಇರುತ್ತೆ. ಇದನ್ನು ಮಾತ್ರ ರೂಢಿ ಮಾಡ್ತಾ ಹೋಗಿ ಮಕ್ಳಿಗೆ ಸೇವ್ ಮಾಡಿದ್ರೆ ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ ತೋರಿಸಿ, ಸೇವ್ ಮಾಡಿ ಅವ್ರದ್ದೇ ದುಡ್ಡಲ್ಲಿ ಅವ್ರಿಗೆ ಏನಾದರೂ ಕೊಡಿಸಿ, ಈ ಥರ ಅವ್ರಿಗೆ ಹ್ಯಾಬಿಟ್ ಕಲಿಸ್ತಾ ಹೋಗಿ. ಶೇರ್ ಮಾರ್ಕೆಟ್ಗೆ ಕಲಿಸ್ಬೇಕು ಅನ್ನೋದು ಏನೂ ಇಲ್ಲ. ಬಿಕಾಸ್ ಇದು ತುಂಬ ಕಾಂಪ್ಲೆಕ್ಸ್ ಟಾಪಿಕ್ ಅಲ್ಲ, ಇನಿಷಿಯಲಿ ಅರ್ಥ ಆಗೋದು ಕಷ್ಟ ಇದೆ ಮಕ್ಕಳಿಗೆ. ಅಣ್ಣ ಏತರ್ ದೊಡ್ಡ ಕಂಪ್ನಿ ಆಗ್ಬೋದು, ರೋಡಲ್ಲಿ ಎಲ್ಲ ನೋಡಿದ್ರು ಏತರ್ ಸ್ಕೂಟಿನೇ ಇದೆ ಮ್ಯಾಂಗ್ಳೂರಲ್ಲಿ, ಬಟ್ ಬೆಂಗಳೂರಲ್ಲಿ ಹಾಗೆಲ್ಲ ನೋಡಿ ಹೇಳಿ ಬ್ರೋ, ಒಂದು ಸಲ ಹೇಳಿ, ನನ್ನ ಕ್ವಶನಲ್ಲಿ ಲಾಜಿಕ್ ಉಂಟು. ಎಸ್ ಬ್ರೋ, ನಿಮ್ಮ ಕ್ವಶನಲ್ಲಿ ಲಾಜಿಕ್ ಇದೆ. ಬಿಕಾಸ್ ಇದೇ ರೀತಿಯೇ ನಾವು ಪ್ರಿಡಿಕ್ಟ್ ಮಾಡಬೇಕು ಯಾವುದೇ ಒಂದು ಕಂಪ್ನಿನ. ಬಿಕಾಸ್ ರೋಡಲ್ಲಿ ಕಾಣ್ತಿದ್ರೇ ಜನ ಬೈ ಮಾಡ್ತಿದ್ದಾರೆ ಅಂತ. ಜನ ಸುಮ್ಮನೆ ಬೈ ಮಾಡಲ್ಲ, ಅವರು ರಿಸರ್ಚ್ ಮಾಡಿ ಚೆಕ್ ಮಾಡಿನೇ ಬೈ ಮಾಡ್ತಿರ್ತಾರೆ. ಜನ ಬೈ ಮಾಡ್ತಿದ್ದಾರೆ ಅಂದರೆ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ. ಪ್ರಾಡಕ್ಟ್ ಚೆನ್ನಾಗಿದೆ ಅಂದರೆ ಕಂಪ್ನಿ ಗ್ರೋ ಆಗುತ್ತೆ, ಫ್ಯೂಚರಲ್ಲೂ ಗ್ರೋ ಆಗುತ್ತೆ ಅಂತ. ಇಷ್ಟೇ ಸಿಂಪಲ್ ಲಾಜಿಕ್ ಇದು. ಇದರಲ್ಲಿ ಭಾಳ ತಲೆ ಉಪಯೋಗಿಸೋದೇನಿಲ್ಲ, ಸಿಂಪಲ್ ಲಾಜಿಕ್ ಇದು. ವಾರನ್ ಬಫೆಟ್ಟು ಇದೇ ಮಾಡೆಲ್ನೇ ಹೇಳೋದು, ನೀವೇನು ಕನ್ಸ್ಯೂಮ್ ಮಾಡ್ತೀರಾ ಫಸ್ಟ್ ಅದರಲ್ಲೇ ಇನ್ವೆಸ್ಟ್ ಮಾಡಿ, ಬಿಕಾಸ್ ನಿಮ್ಗೆ ಅದರಲ್ಲಿ ಜಾಸ್ತಿ ನಾಲೆಡ್ಜ್ ಇರುತ್ತೆ ಅಂತ. ನೀವು ಒಂದು ಸಲ ಬೇಸಿಕ್ ರಿಸರ್ಚ್ ಮಾಡಿ, ಅಂದರೆ ಯಾರು ಜನಗಳು ಗಾಡಿ ತಗೊಂಡಿದ್ದಾರಲ್ಲ ಅವ್ರ ಹತ್ರನೇ ಹೋಗಿ ಕೇಳಿ, ಗಾಡಿ ಹೆಂಗಿದೆ, ರೇಂಜ್ ಹೆಂಗಿದೆ, ಯಾಕೆ ತಗೊಂಡ್ರಿ. ನೀವು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಸಜೆಸ್ಟ್ ಮಾಡ್ತೀರಾ. ಬಿಕಾಸ್ ಇವ್ರು ತಗೊಂಡು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ, ಅವರು ಇನ್ನೊಬ್ರು ಬೇರೆಯವ್ರಿಗೂ ಹೇಳಬೇಕು ತಗೊಳ್ತೀರಾ ಇಲ್ವಾ ಅಂತ. ಅವಾಗ ಏನಾಗುತ್ತೆ, ಕಂಪ್ನಿ ಸೇಲ್ಸ್ ಜಾಸ್ತಿ ಆಗುತ್ತೆ. ಒಂದೊಂದು ಸಲ ಹಿಂಗೂ ಆಗುತ್ತೆ, ಒಂದೊಂದು ಸಲ ಕಂಪ್ನಿ ಒಳ್ಳೆ ಪ್ರಾಡಕ್ಟ್ ಬಿಟ್ಟಿರುತ್ತೆ, ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಬಿಟ್ಟಿರುತ್ತೆ, ಬಟ್ ಜನಗಳಿಗೆ ಅರ್ಥ ಆಗಿರಲ್ಲ. ಅದು ಜನ ಏನು ಮಾಡಿಬಿಡ್ತಾರೆ, ಅದನ್ನು ಫೇಲ್ ಮಾಡಿಬಿಡ್ತಾರೆ. ಬಿಸ್ನೆಸ್ಗಳು ಫಸ್ಟು ಜನಗಳ ನೀಡ್ನ ಅರ್ಥ ಮಾಡ್ಕೊಬೇಕು. ಇವ್ರು ಬರೋ ಫೀಚರ್ಸ್ ಎಲ್ಲ ಕೊಟ್ಟರು ಕೂಡ ಜನಗಳಿಗೆ ಬೇಕಾಗಿರಲ್ಲ. ಅದು ಇವ್ರಿಗೆ ಬೇಕಾಗಿರೋ ಫೀಚರ್ಸ್ ಏನು ಮೇನ್ ಕೊಟ್ಟರೆ ಜನ ಅದನ್ನು ಬೈ ಮಾಡ್ತಾರೆ. ನೀವು ಬೇರೆ ಫೀಚರ್ಸ್ ಕೊಟ್ಟರು ಕೂಡ ಜನಕ್ಕೆ ಯೂಸ್ ಕೇಸ್ ಇಲ್ಲ ಅಂದರೆ ಜನ ಬೈ ಮಾಡಲ್ಲ. ಈಗ ಏತರ್ ಅದೇ ರೀತಿ ಮಾಡ್ತಿದ್ದಾನೆ. ಏತರ್ ಮುಂಚೆ ಯಾವ್ದಾವ್ದು ಥರನೋ ಹೈ ಸ್ಪೀಡ್ ಗಾಡಿ ಎಲ್ಲ ಬಿಡ್ತಾ ಇದ್ದ, ಇವಾಗ ಫ್ಯಾಮಿಲಿ ಯೂಸ್ ಆಗೋಂಥ ಗಾಡಿಗಳು ಬಿಡ್ತಾ ಇದ್ದಾನೆ. ಇದರಿಂದ ಏತರದ್ದು ಗ್ರೋತ್ ಬರ್ತಾ ಇದೆ. ನಾವು ಒಂದು ವಿಡಿಯೋ ಮಾಡಿದ್ವಲ್ಲ, ಅದರಲ್ಲೂ ಕೂಡ ಹೇಳಿದ್ವಿ ಏತರದ್ದು ರೀಸೆಂಟ್ ಗ್ರೋತು ಅದರಿಂದನೇ ಬರ್ತಾ ಇದೆ. ಫ್ಯೂಚರ್ ಅದೇ ರೀತಿ ಏತರ್ ಥಿಂಕ್ ಮಾಡ್ತಾನೆ. ಬಿಕಾಸ್ ಒಂದ್ಸಲ ಅದ್ರ ಬುದ್ಧಿ ಕಲ್ತ್ಕೊಂಡ್ರೆ ನೆಕ್ಸ್ಟ್ ಅದೇ ರೀತಿನೇ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸರ್, ಐ ಹ್ಯಾವ್ 2 questions. ಹೌ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನೀಸ್ ಲೈಕ್ ನಿಪಾನ್ ಇಂಡಿಯಾ, HDFC ಅಸೆಟ್ ಮ್ಯಾನೇಜ್ ಕಂಪ್ನಿ, ಹೌ ದೇ ಜನರೇಟ್ ರೆವಿನ್ಯೂ? ಸೆಕೆಂಡ್ ಕ್ವಶನ್, ಐ ಹ್ಯಾಡ್ ವಾಚ್ಡ್ ರೀಸೆಂಟ್ಲಿ ಕಾನ್ ಕಾಲ್ ಆಫ್ ದಿ ಕಂಪನಿ, ದೇರ್ ಪರ್ಸನ್ ಆಸ್ಕಿಂಗ್ ದಿ ಪ್ರಮೋಟರ್ ಶೇರ್ ಹೋಲ್ಡಿಂಗ್ ಇನ್ EID Parry only 40%, but same group have a 56% stake in the Coromandel. He who raised the question concerned about the EID Parry takeover threat as the investor. How could I take this? Thank you for your videos. ಬ್ರೋ, ನಾನು EID Parryನ ನೋಡಿ ಭಾಳ ದಿವಸ ಆಯಿತು, ಒಂದ್ಸಲ ಚೆಕ್ ಮಾಡ್ತೀನಿ. ಬ್ರೋ, ನಿಮ್ಮ ಕ್ವಶನಲ್ಲಿ ನನಗೆ ಲಾಜಿಕ್ಕೇ ಗೊತ್ತಾಗ್ತಾ ಇಲ್ಲ, ಯಾಕಂದರೆ ನೀವು ಏನು ಕ್ವಶನ್ ಕೇಳ್ತಿದ್ದೀರಾ ಅಂತಲೇ ಗೊತ್ತಾಗ್ತಾ ಇಲ್ಲ. ಆ್ಯಕ್ಚುಲಿ ಕೋರಮಂಡಲ್ ಕಂಪ್ನಿನ EID Parry ಓನ್ ಮಾಡಿದೆ, 55% ಓನ್ ಮಾಡಿದೆ. EID Parryನ ಯಾರು ಬೇಕಿರೋ ಓನ್ ಮಾಡ್ಬೋದಲ್ಲ. ಪ್ರಮೋಟರ್ 40% ಬೇಕಿರೋ ಇಟ್ಕೊಬೋದು, 30% ಬೇಕಿರೋ ಇಟ್ಕೊಬೋದು. ಎಂಡ್ ಆಫ್ ದ ಡೇ EID Parry ಯಾರು ಓನ್ ಮಾಡಿದ್ದಾರೆ, ಅವ್ರು ಡೈರೆಕ್ಟ್ ಕೋರಮಂಡಲನ್ನು ಓನ್ ಮಾಡ್ದಂಗೆ ಆಗುತ್ತೆ. ನಿಮಗೆ ಸ್ವಲ್ಪ ಇದು ಕನ್ಫ್ಯೂಷನ್ ಆಗ್ಬೋದು. ಸಿಂಪಲಾಗಿ ಹೇಳ್ತೀನಿ ಕೇಳಿ. ಈಗ ನೀವು ನಿಮ್ಮ ತಮ್ಮ ಇರ್ತೀರಾ ಅಂದ್ಕೊಳ್ಳಿ, ಇಬ್ಬರು ಅಣ್ಣ ತಮ್ಮ ಇಬ್ಬರು ಇರ್ತೀರಾ. ನಿಮ್ಮ ಅಪ್ಪಾಜಿ ನಿಮಗೊಂದು ಮನೆ ಕೊಡಿಸಿರುತ್ತೆ. ಓಕೆ, ಇವಾಗ ನಿಮ್ಮ ಅಪ್ಪಾಜಿ ಏನು ಹೇಳಿರುತ್ತೆ, ಈ ಮನೆಯಲ್ಲಿ 1 ಕೋಟಿ ರೂಪಾಯಿ ದುಡ್ಡಿದೆ ಅಂತ ಹೇಳಿದೆ. ಇವಾಗ ಈ ಮನೆನ ಯಾರು ಓನ್ ಮಾಡ್ತಾರೋ ಅವ್ರಿಗೆ 1 ಕೋಟಿ ರೂಪಾಯಿ ದುಡ್ಡು ಸಿಗುತ್ತೆ. ಬಟ್ ಇದರಲ್ಲಿ ನಿಮ್ಮದು ಶೇರ್ ಬಂದ್ಬಿಟ್ಟು ಈ ಮನೆನ ಓನ್ ಮಾಡೋದ್ರಲ್ಲಿ 70% ನೀವು ಓನ್ ಮಾಡಿದ್ದೀರಾ, ನಿಮ್ಮ ತಮ್ಮ 30% ಓನ್ ಮಾಡಿದಾನ. ಬಟ್ ನಾನೇನಾದರೂ ನಿಮ್ಮ ಕಂಪ್ನಿ ಅಂದ್ಕೊಂಡು ನಾನೇನಾದರೂ ಡೈರೆಕ್ಟ್ ನಿಮ್ಮ ಮನೆಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ನಾನೇನಾದರೂ ನಿಮ್ಮ ಹತ್ರ ಬಂದು ಇನ್ವೆಸ್ಟ್ ಮಾಡಿದ್ರೆ ಡೈರೆಕ್ಟ್ ನಿಮ್ಮ ಮನೆನೇ ಓನ್ ಮಾಡ್ದಂಗೆ ಆಗುತ್ತೆ. ನಾನು ನಿಮ್ಮನ್ನು ಬೈ ಮಾಡಿದ್ರೆ ನಾನು ಡೈರೆಕ್ಟ್ ನಿಮ್ಮ ಮನೆ ಬೈ ಮಾಡ್ದಂಗೆ ಆಗುತ್ತೆ. ಯಾಕಂದರೆ 70% ನೀವು ಓನ್ ಮಾಡಿದಿರಲ್ಲ. ಹೋಲ್ಡಿಂಗ್ ಕಂಪ್ನಿಗಳು ಹಿಂಗೆ ವರ್ಕ್ ಆಗೋದು. ಇಲ್ಲಿ ಪ್ರಮೋಟರ್ ಎಷ್ಟು ಓನ್ ಮಾಡಿದಾನೆ ಎಷ್ಟು ಓನ್ ಮಾಡಿಲ್ಲ ಅನ್ನೋದು ಮ್ಯಾಟ್ರ್ ಆಗಲ್ಲ. ಬಿಕಾಸ್ ಕೋರಮಂಡಲ್ಗೆ ಪ್ರಮೋಟ್ರೇನೆ EID Parry. ಬಟ್ ಇನ್ನೊಂದು ಫ್ಯಾಕ್ಟ್ ಏನು ಗೊತ್ತಾ, ನಿಮಗೆ ಈಗಲೂ ಹೇಳ್ತೀನಿ ಕೇಳಿ. ಕೋರಮಂಡಲ್ದು ಮಾರ್ಕೆಟ್ ಕ್ಯಾಪ್ ಬಂದ್ಬಿಟ್ಟು 60,000 ಕೋಟಿ ಇದೆ. ಅದರಲ್ಲಿ 55% EID Parry ಓನ್ ಮಾಡ್ತಾನೆ. ಅಂದರೆ 33,000 ಕೋಟಿಯಷ್ಟು ವರ್ತು EID Parry ಓನ್ ಮಾಡ್ತಾನೆ. ಎಲ್ಲಿ? ಕೋರಮಂಡಲಲ್ಲಿ. ಇವತ್ತು EID Parry ಕಂಪ್ನಿದು ವರ್ತ್ ಬಂದ್ಬಿಟ್ಟು 33,000 ಕೋಟಿ ಇದೆ. ಬಟ್ ಇವಾಗ EID Parryದು ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ? ಬರೀ 12,000 ಕೋಟಿ ಇದೆ. ಅಂದರೆ ನೀವು 12,000 ಕೋಟಿ ಕಂಪ್ನಿನ ಬೈ ಮಾಡಿದ್ರೆ ನಿಮಗೆ 33,000 ಕೋಟಿ ಇರೋ ಒಂದು ಕಂಪ್ನಿ ಸಿಗುತ್ತೆ. ದಟ್ ಮೀನ್ಸ್ ಅರೌಂಡ್ 70 to 80% ಡಿಸ್ಕೌಂಟಲ್ಲಿದೆ EID Parry. ಇದು ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ, ಬೈ ಮಾಡಿ ಅಂತ ಹೇಳ್ತಾ ಇಲ್ಲ. ಫ್ಯಾಕ್ಟ್ ಅದು ಈ ಥರ ಇದೆ. ಈಗ ಹೋಲ್ಡಿಂಗ್ ಕಂಪ್ನಿಗಳು ಹಂಗೇನೆ, ಒಂದೊಂದು ಸಲ ಜನಗಳು ಇದರಲ್ಲಿ ವ್ಯಾಲ್ಯೂ ಕಂಡುಹಿಡಿಯೋದು ಟೈಮ್ ತೊಗೊಳ್ತಾರೆ. ಒಂದೊಂದು ಸಲ ಸಡನ್ಲಿ ಇದು ಮೇಲೋಗಲ್ಲ, ನಿಮಗೆ ಕಾಯಿಸುತ್ತೆ, ಸಡನ್ಲಿ ರಿಯಾಕ್ಟ್ ಮಾಡಲ್ಲ. ಬಟ್ ಯಾವಾಗಲೂ ಒಂದ್ಸಲ ರಿಯಾಕ್ಟ್ ಮಾಡೇ ಮಾಡುತ್ತೆ. ಮತ್ತು ಇದು ಯಾವುದೇ ರೀತಿ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ದಯವಿಟ್ಟು ಇದನ್ನು ಬೈ ಸೆಲ್ ರೆಕಮೆಂಡೇಶನ್ ಥರ ಟ್ರೀಟ್ ಮಾಡಬೇಡಿ. ಇವ್ರು ಯಾರು ಕ್ವಶನ್ ಕೇಳಿದ್ಕೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಬ್ರೋ, ಎಂಟ್ರಿ ತೊಗೊಳೋದು ಗೊತ್ತಾಗುತ್ತೆ, ಎಕ್ಸಿಟ್ ಆಗೋದು ಗೊತ್ತಾಗಲ್ಲ, ತಿಳಿಸಿ ಬ್ರೋ. ಟೆಕ್ನಿಕಲ್ ಆಗಿ ನೋಡಿ ಎಕ್ಸಿಟ್ ಆಗ್ಬೋದು. ನಾನೊಂದು ಸಲ ವೀಡಿಯೋ ಮಾಡಿದ್ದೆ ಅದ್ರ ಬಗ್ಗೆ.
ನಿಜ ಬ್ರೋ, ಏನೇ ಅಂದರೂ ಕೂಡ ಮೇಲ್ ಹೋಗ್ಬೇಕಾದ್ರೆ ಸ್ಟಾಕ್ಸ್ನ ಎಕ್ಸಿಟ್ ಮಾಡೋದು ತುಂಬ ಕಷ್ಟ. ಅದಕ್ಕೆ ಕೆಲವೊಂದು ಟೆಕ್ನಿಕ್ಸ್ ಇದ್ದಾವೆ. ನಾನು ಅದ್ರ ಬಗ್ಗೆ ಯಾವತ್ತಾದ್ರು ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ, ಹೌ ಟು ಸೆಲ್ ಅಂತ. ಸೆಲ್ ಮಾಡೋದು ಭಾಳ ಮುಖ್ಯ. ಇಲ್ಲಿ ಫಂಡಮೆಂಟಲ್ ನೋಡೋಕ್ಕಾಗೋದೇ ಇಲ್ಲ. ಯಾಕಂದರೆ ಸ್ಟಾಕ್ಗಳು ಅಂದ್ರೆ ಕಂಪ್ನಿಗಳು ಮೇಲೆ ಹೋಗ್ಬೇಕಾದ್ರೆ ಇಲ್ಲಿ ಜನಗಳ ಎಮೋಷನ್ ಭಾಳ ಇನ್ವಾಲ್ವ್ ಆಗಿರುತ್ತೆ. ಜನಗಳು ಸುಮ್ಮನೆ ಆ ಕಂಪ್ನಿನ ಮೇಲೆ ತಗೊಂಡೋಗ್ತಾ ಇರ್ತಾರೆ. ಅವಾಗ ನೀವು ಫಂಡಮೆಂಟಲ್ ನೋಡಿದ್ರೆ, ನೀವು ಫಂಡಮೆಂಟಲ್ ನೋಡಿ ಸೆಲ್ ಮಾಡಿದ್ರು ಕೂಡ ಅಲ್ಲಿಂದ 100% ಮೇಲೆ ಹೋಗುತ್ತೆ. ಅದಕ್ಕೆ ಎಕ್ಸಿಟ್ ಆಗಬೇಕಾದ್ರೆ ಟೆಕ್ನಿಕಲ್ಲೇ ನೋಡಬೇಕು. ಟೆಕ್ನಿಕಲ್ ಪ್ಯೂರ್ ಎಮೋಷನಲ್ಲು, ಜನಗಳ ಎಮೋಷನಲ್ ಟೆಕ್ನಿಕಲ್ ಅಲ್ಲಿ ಕಾಣುತ್ತೆ. ಸೆಲ್ ಮಾಡ್ಬೇಕಾದ್ರೆ ಮಾತ್ರ ಟೆಕ್ನಿಕಲ್ ನ್ಯೂಸ್ ಮಾಡಬೇಕು. ಸ್ಕ್ರೀನರಲ್ಲಿ ರೇಷಿಯೋ ಎಕ್ಸ್ಪ್ಲೇನ್ ಮಾಡಿ ವಿತ್ ಎಕ್ಸಾಂಪಲ್ ಅಭಿ ಬ್ರೋ ಯಾವ್ಯಾವ ರೇಷಿಯೋ ಬೇಕು ಅಂತ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ಯಾವ್ಯಾವ ರೇಷಿಯೋ ನಿಮಗೆ ಬೇಕು, ಯಾವ್ಯಾವ ರೇಷಿಯೋ ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ನಮಗೂ ಈಗ ಬೇಸಿಕ್ಕಿಂದ ಅದನ್ನು ನೆನಪು ಮಾಡ್ಕೊಬೇಕಂದ್ರೆ ಕಷ್ಟ ಆಗುತ್ತೆ. ನಿಮಗೆ ಏನೇನು ಡೌಟ್ ಇದೆ ನೋಡೋಣ. ಯಾವ್ಯಾವ ರೇಷಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಆಗಿದೆ, ಕಲಿಬೇಕನ್ಸಿದೆ, ತುಂಬ ಡೌಟ್ಫುಲ್ ಇದೆ ಅಂಥದನ್ನು ಕೆಳಗಡೆ ಕಾಮೆಂಟ್ ಮಾಡಿ. ಈವನ್ ಬೇಸಿಕ್ ಇದ್ರೂ ಕಾಮೆಂಟ್ ಮಾಡಿ. ನಾನು ಒಂದ್ಸಲ ಸಪ್ರೇಟ್ ಆಗೋದನ್ನು ಒಂದ್ಸಲ ಎಲ್ಲ ರೇಷಿಯೋನ ತೊಗೊಂಡು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಅಭಿ ಬ್ರದರ್, ಜಿಯೋ IPO ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಏನಿದೆ ಪ್ಲೀಸ್ ಎಕ್ಸ್ಪ್ಲೇನ್ ಮಾಡಿ, ಪಿಕ್ ಮೈ ಕ್ವಶನ್. ಜಿಯೋ IPO ಬರ್ತಾ ಇದೆ, ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ಬೇಕು. ನನಗೆ ನಾರ್ಮಲಿ IPOಗಳು ಇಷ್ಟ ಆಗಲ್ಲ, ಬಟ್ ಈ ಥರ ಯಾವುದೋ ದೊಡ್ಡ IPO ಬಂದರೆ ಜನ ಅದಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ವಿಡಿಯೋ ಮಾಡಬೇಕು, ಮಾಡ್ತೀನಿ. ಇದೇ ಚಾನಲ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಬ್ರೋ ನೌ ಐ ಆಮ್ ಸೀಯಿಂಗ್ ಯುವರ್ ವಿಡಿಯೋ ಬ್ರೋ, ವಿ ಶುಡ್ ಬೈ ಇನ್ ಅ ಲಾಂಗ್ ಟರ್ಮ್ ಆರ್ ಶಾರ್ಟ್ ಟರ್ಮ್? ಬ್ರೋ ಲಾಂಗ್ ಟರ್ಮು ಮತ್ತು ಶಾರ್ಟ್ ಟರ್ಮು ಜಸ್ಟ್ ಸ್ಟಾಕ್ ಮಾರ್ಕೆಟಲ್ಲ, ಇದು ನಿಮ್ಮ ಜೀವನದಲ್ಲೂ ಕೂಡ ನೀವು ಡಿಸೈಡ್ ಮಾಡ್ಕೊಬೇಕು ಯಾವ್ದು ಮುಖ್ಯ ಅಂತ. ನನ್ನ ಪ್ರಕಾರ ಲಾಂಗ್ ಟರ್ಮು ಎಲ್ಲ ಕಡೆನೂ ವರ್ಕ್ ಆಗುತ್ತೆ. ನಿಮ್ಮ ಜೀವನದಲ್ಲೂ ವರ್ಕ್ ಆಗುತ್ತೆ, ನಿಮ್ಮ ರಿಲೇಶನ್ಶಿಪ್ ಅಲ್ಲೂ ವರ್ಕ್ ಆಗುತ್ತೆ, ಸ್ಟಾಕ್ ಮಾರ್ಕೆಟ್ ಅಲ್ಲಂತೂ ತರ ವರ್ಕ್ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಾಂಗ್ ಟರ್ಮ್ ಬಿಟ್ರೆ ಬೇರೆ ಯಾವುದು ಬೆಸ್ಟ್ ಅಲ್ವೇ ಅಲ್ಲ. ಲಾಂಗ್ ಟರ್ಮ್ ಅಂದ್ರೆ 5 ವರ್ಷ, ಓಕೆ, 1 ವರ್ಷ 2 ವರ್ಷ ಲಾಂಗ್ ಟರ್ಮ್ ಅಲ್ಲ. ಗೌರ್ಮೆಂಟ್ ಪ್ರಕಾರ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಂದ್ಬಿಟ್ಟು 1 ವರ್ಷ ಗೌರ್ಮೆಂಟ್ ಪ್ರಕಾರ ಇರ್ಬೋದು ಅದು. ಬಟ್ ನಿಜವಾಗ್ಲೂ ಲಾಂಗ್ ಟರ್ಮ್ ಅಂತ ಬಂದ್ರೆ ನನ್ನ ಪ್ರಕಾರ 5 ವರ್ಷ. ಅದೆಲ್ಲೇ ಇರಲಿ, ನಿಮ್ಮ ಕೆರಿಯರ್ ಅಲ್ಲಿರಲಿ, ನಿಮ್ಮ ಜೀವನದಲ್ಲಾಗಿರಲಿ, ನೀವೇನೋ ಒಂದು ಕೆಲಸ ಮಾಡ್ತಿರ್ತೀರಾ, ಅದು ಕೈ ಹಿಡಿತಾ ಇರಲ್ಲ, ನೀವು ಸಡನ್ ಆಗಿ ಅದನ್ನ ಡಿಸೈಡ್ ಮಾಡಂಗಿಲ್ಲ. ಅದಕ್ಕೆ 5 ವರ್ಷ ಟೈಮ್ ಕೊಡಬೇಕು. ಅದು ನಿಜವಾದ ಲಾಂಗ್ ಟರ್ಮ್. ಶಾರ್ಟ್ ಟರ್ಮ್ ಅಲ್ಲಂತೂ ಯಾವತ್ತು ಹೋಗ್ಲೇಬೇಡಿ. ಶಾರ್ಟ್ ಟರ್ಮ್ ಅಲ್ಲಿ ಸಕ್ಸಸ್ ಸಿಕ್ಕರೆ ಮಾತ್ರ ಹೇಳ್ತೀನಿ ಕೇಳಿ, ಅದನ್ನ ಸಕ್ಸಸ್ ಅನ್ಕೊಂಬೇಡಿ, ಅದನ್ನ ನಿಮ್ಮ ಫೇಲ್ಯೂರ್ ಅನ್ಕೊಂಬಿಡಿ. ಶಾರ್ಟ್ ಟರ್ಮ್ ಅಲ್ಲಿ ಏನೇ ಸಕ್ಸಸ್ ಸಿಕ್ಕರೂ ಕೂಡ ಇವತ್ತಲ್ಲ ನಾಳೆ ಒಂದ್ ದಿವಸ ಹೋಗಿ ಬಾವಿಲ್ ಬೀಳ್ತೀರಾ. ಶಾರ್ಟ್ ಟರ್ಮ್ ಅಲ್ಲಿ ಏನೇ ಸಕ್ಸಸ್ ಸಿಕ್ಕರೂ ಕೂಡ ಒಳ್ಳೇದಲ್ಲ. ಬಿಕಾಸ್ ಆ ಕಾನ್ಫಿಡೆಂಟ್ ಇದೆಯಲ್ಲ, ಲಾಂಗ್ ಟರ್ಮ್ ಇಂದ ಬರೋ ಕಾನ್ಫಿಡೆಂಟು, ಆ ಕಾನ್ಫಿಡೆಂಟು ನಿಮಗೆ ಶಾರ್ಟ್ ಟರ್ಮ್ ಅಲ್ಲಿ ಬಂದಿರಲ್ಲ. ಒಂದೇ ಸಲ ಪ್ರಾಫಿಟ್ ಮಾಡಿಬಿಟ್ರೆ, ಲಾಸ್ಟ್ ಸಲ ಎಷ್ಟೋ ಜನ ಏನು ಮಾಡಿದ್ದಾರೆ, ಲಾಸ್ಟ್ ಮಾರ್ಕೆಟ್ ಬೂಮ್ ಆಯ್ತಲ್ಲ 2021ರಿಂದ 24ವರೆಗೂ ಬೂಮ್ ಆಯ್ತು ಮಾರ್ಕೆಟು. ಆ ಟೈಮಲ್ಲಿ ಎಲ್ಲರದು ಕೂಡ 100% 200% ಪೋರ್ಟ್ಫೋಲಿಯೋ ಮೇಲಿತ್ತು. ಬಿಕಾಸ್ ಎಲ್ಲರದು RVNL, ರೈಲ್ಟೆಲ್, ಟಿಟಾಗರ್, ವ್ಯಾಗನ್, ಈ ಥರ ಎಲ್ಲ ರೈಲ್ವೆ ಸ್ಟಾಕ್ಸ್ ಇಟ್ಕೊಂಡಿದ್ರು, ಎಲ್ಲಾನು ಮೇಲೋಗಿತ್ತು. ಆಮೇಲೆ ಗೊತ್ತಾಗಿದೆ ಅದು ವಾಪಸ್ ಈಗ ಅವ್ರದ್ದು ಎಲ್ಲರದು ಮೈನಸ್ ಅಲ್ಲಿ ಬಂದಿದೆ. ಆಮೇಲೆ ಗೊತ್ತಾಗಿದೆ ಏನಂತ. ಬಿಕಾಸ್ ಅವ್ರಿಗೆ ಆ ಥರ ಮೇಲೋದ ತಕ್ಷಣ ಅವ್ರೇನು ಅನ್ಕೊಂತಾರೆ, ನಾನು ಮುಟ್ಟಿದ್ದೆಲ್ಲ ಬಂಗಾರ, ಹಿಂಗೆ ಸ್ಟಾಕ್ ಮಾರ್ಕೆಟಿಂದ 100% ಮಾಡ್ಬೋದು, 200% ಮಾಡ್ಬೋದು ಅಂತ ಥಿಂಕ್ ಮಾಡ್ತಾರೆ. ಅಲ್ಲಿ ಅವರು ರ್ಯಾಷನಲ್ ಆಗಿ ಯೋಚನೆ ಮಾಡಲ್ಲ. ಇವಾಗ ಅರ್ಥ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಎಕ್ಸ್ಪರ್ಟ್ ಹೇಳ್ತಾರೆ, ಈ ಥರ ಯಾರು ಹಿಂದ್ಗಡೆ ಬಂದ್ರಲ್ಲ 2020ರಿಂದ ಇಲ್ಲಿವರೆಗೂ ಬಂದಿದಾರಲ್ಲ, ಅವರು ಒಂದು ಸಲ ಮಾರ್ಕೆಟ್ ಅಲ್ಲಿ ಬುದ್ಧಿ ಕಲ್ತ ಮೇಲೆ ಇವ್ರಿಗೆ ಮೆಚುರಿಟಿ ಬರುತ್ತೆ. ಈ ಮೆಚುರಿಟಿ ಅನ್ನೋದು ಶಾರ್ಟ್ ಟರ್ಮ್ ಅಲ್ಲಿ ಬರಲ್ಲ. ಒಂದ್ಸಲ ಮೆಚುರಿಟಿ ಬಂದ್ರೆ ಮತ್ತೆ ಅದೇ ತಪ್ಪು ಮಾಡಲ್ಲ. ಓಕೆ, ಇವಾಗ ಏನೋ 1 ಲಕ್ಷ 2 ಲಕ್ಷ ತಪ್ಪು ಮಾಡಿದ್ದಾರೆ, ನಾಳೆ ಒಂದ್ ದಿವಸ ಇವ್ರ ಕೈಲಿ 1 ಕೋಟಿ ಬಂದಾಗ ತಪ್ಪು ಮಾಡಿದ್ರೆ ಏನ್ ಗತಿ? ಆ ದುಡ್ಡನ್ನ ಮತ್ತೆ ದುಡಿಯಕ್ಕಾಗುತ್ತಾ? ಏನೇ ತಪ್ಪು ಮಾಡೋದಿದ್ರು ಸಣ್ಣದ್ರಲ್ಲೇ ಮಾಡ್ಬಿಡೋಣ. 1 ಲಕ್ಷ 2 ಲಕ್ಷ 50,000 1 ಲಕ್ಷದಲ್ಲೇ ಎಲ್ಲ ಮಾಡಿ ಮುಗಿಸ್ಬಿಡೋಣ. ಅವಾಗ ಏನಾಗುತ್ತೆ, ನಾವು ಈ ತಪ್ಪನ್ನ ನನ್ನ ಹತ್ರ ಜಾಸ್ತಿ ದುಡ್ಡು ಬಂದಾಗ ಮಾಡಲ್ಲ. ಅದಕ್ಕೇನೆ ಲಾಂಗ್ ಟರ್ಮ್ ತುಂಬಾ ಒಳ್ಳೇದು. ನೀವು ಲಾಂಗ್ ಟರ್ಮೇ ಚೂಸ್ ಮಾಡಿ. ಪ್ರಾಣಿ ಪಕ್ಷಿ ಮರ ಚಿಪ್ ಇಲ್ದಲೆ ಬದುಕ್ತಾ ಇದೆ, ಬಟ್ ನಾವು ಡೇ ಬೈ ಡೇ ದಡ್ಡರಾಗ್ತಾ ಹೋಗ್ತಾ ಇದೀವಿ. ನಿಜ ಬ್ರೋ, ಬಟ್ ಏನ್ ಗೊತ್ತಾ, ನಾವೆಲ್ಲಾನು ಫಿಲಾಸಫಿ ಮಾತಾಡ್ತೀವಿ, ಬಟ್ ಫಿಲಾಸಫಿ ಬಗ್ಗೆ ನಮ್ಗೆ ಯಾವ್ದಾದ್ರು ನಯಾ ಪೈಸಾ ಐಡಿಯಾ ಇರಲ್ಲ. ಫಿಲಾಸಫಿ ಮಾತ್ರ ಚೆನ್ನಾಗಿ ಮಾತಾಡ್ತೀವಿ. ನೀವು ಇದೇ ಚಿಪ್ ಇಟ್ಕೊಂಡು, ಇದೇ ಚಿಪ್ನ ಯೂಸ್ ಮಾಡ್ಕೊಂಡು, ಇದೇ ಫೋನಿಂದ ಕಮೆಂಟ್ ಮಾಡಿದ್ದೀರಾ, ಮತ್ತೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಕಂಪೇರ್ ಮಾಡ್ತಿದ್ದೀರಾ. ಪ್ರಾಣಿ ಪಕ್ಷಿಗಳ ತರ ನಾವು ನಿಜವಾಗ್ಲೂ ಬದುಕಕ್ಕಾಗತ್ತಾ? ನಿಜ ಹೇಳ್ಬೇಕಂದ್ರೆ ಪ್ರಾಣಿ ಪಕ್ಷಿಗಳ ತರ ಬದುಕಿದ್ರೇನೆ ಜೀವನದಲ್ಲಿ ಖುಷಿಯಾಗಿರಕ್ಕಾಗತ್ತೆ. ಬಟ್ ನಾವು ಪ್ರಾಣಿ ಪಕ್ಷಿಗಳ ತರ ಬದುಕಕ್ಕಾಗಲ್ಲ. ಯಾಕಂದ್ರೆ ಇದು ತುಂಬಾ ಡೀಪ್ ಫಿಲಾಸಾಫಿಕಲ್. ನಿಮಗೆ ಎಷ್ಟೋ ಜನಕ್ಕೆ ಅರ್ಥ ಆಗ್ದಲ್ಗಿರ್ಬೋದು. ಏನಂದ್ರೆ ಮನುಷ್ಯನಲ್ಲಿ ಒಂದು ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ ಏನಂದ್ರೆ ಇಂಟೆಲಿಜೆನ್ಸ್. ಈ ಇಂಟೆಲಿಜೆನ್ಸ್ ಏನ್ ಮಾಡುತ್ತೆ, ನೀವು ಯಾವಾಗಲೂ ಫ್ಯೂಚರ್ ಅಲ್ಲಿ ಥಿಂಕ್ ಮಾಡಕ್ಕೆ ಮಾಡುತ್ತೆ. ಇಂಟೆಲಿಜೆನ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ. ನೀವೇ ಇವಾಗ ಕುತ್ಕೊಂಡಿದ್ದೀರಾ, ಮೊಬೈಲ್ ನೋಡ್ತಿದ್ದೀರಾ, ವಿಡಿಯೋ ನೋಡ್ತಿದ್ದೀರಾ. ಇಲ್ಲಿ ನೀವು ಈ ವಿಡಿಯೋ ನೋಡ್ತಾ ಇರ್ತೀರಾ, ಪ್ರೆಸೆಂಟ್ ಅಲ್ಲಿ ಈ ವಿಡಿಯೋ ನೋಡ್ತಾ ಇರ್ತೀರಾ. ಸಡನ್ಲಿ ನಿಮ್ಮ ತಲೆಯಲ್ಲಿ ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ. ಆ ವಿಡಿಯೋ ನೋಡೋಣ ಅನ್ಸ್ತಿರುತ್ತೆ, ಅಥವಾ ಬೇರೆ ಏನೋ ಯೋಚನೆ ಬರ್ತಾ ಇರುತ್ತೆ. ಮನುಷ್ಯನ್ಗೆ ಈ ತರ ಬುದ್ಧಿಶಕ್ತಿ ಇದೆ, ಮನುಷ್ಯನ್ಗೆ ಈ ತರ ಪವರ್ ಇದೆ. ಯೋಚನೆ ಮೇಲೆ ಯೋಚನೆ ತಗೊಂಬರೋದು, ಈ ಯೋಚನೆ ಮೇಲೆ ಇನ್ನೊಂದು ಯೋಚನೆ ತರ್ತಾನೆ, ಈ ಯೋಚನೆ ಮೇಲೆ ಇನ್ನೊಂದು ಯೋಚನೆ ತರ್ತಾನೆ. ಈ ನೀವು ಮೊಬೈಲ್ ನೋಡ್ತಾ ಇದ್ರೂ ಕೂಡ ನಿಮಗೆ ಮೊಬೈಲ್ ನೋಡೋದು ಗೊತ್ತಿರುತ್ತೆ, ಬೇರೆ ಯೋಚನೆ ಮಾಡೋದು ಗೊತ್ತಿರುತ್ತೆ. ಎರಡೆರಡು ಕೆಲಸ ಒಂದೇ ಸಲ ಮಾಡ್ತಿರುತ್ತೆ ನಿಮ್ಮ ಬ್ರೈನ್. ಇದರಿಂದ ಏನಾಗುತ್ತೆ, ನಮ್ಮ ಬ್ರೈನ್ಗೆ ಇಂಟೆಲಿಜೆನ್ಸ್ ಬರುತ್ತೆ. ಅಂದ್ರೆ ಈಗ ಪ್ರೆಸೆಂಟ್ ಸಿಚುವೇಶನ್ ನಿಂದ ನಾವೇನ್ ಮಾಡ್ತೀವಿ, ಫ್ಯೂಚರ್ ನ ಪ್ರಿಡಿಕ್ಟ್ ಮಾಡ್ತೀವಿ. ಅಂದ್ರೆ ಈಗ ಪ್ರಾಣಿಗಳಿಗೆ ಏನಂದ್ರೆ ಪ್ರೆಸೆಂಟ್ ಅಲ್ಲಿ ಇರ್ತಾವೆ, ಅವ್ರು ಯಾವತ್ತು ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಲ್ಲ. ಜಿಂಕೆಗೂ ಭಯ ಬರುತ್ತೆ, ನಮಗೂ ಭಯ ಬರುತ್ತೆ. ಜಿಂಕೆ
ಜಿಂಕೆಗೆ ಹೆಂಗ್ ಭಯ ಬರುತ್ತೆ ಅಂದ್ರೆ ಎದುರುಗಡೆ ಸಿಂಹ ಅಥವಾ ಹುಲಿ ನೋಡಿದ್ರೆ ಭಯ ಬರುತ್ತೆ. ಒಂದ್ಸಲ ಹುಲಿ ಹೋಗ್ಬಿಟ್ರೆ ಜಿಂಕೆ ಮುಗಿದೋಯ್ತು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಬಟ್ ನಾವೇನ್ ಮಾಡ್ತೀವಿ, ಒಂದ್ಸಲ ಏನಾದ್ರು ಸಿಂಹ ಹುಲಿ ನೋಡ್ಬಿಟ್ರೆ ಅಯ್ಯಪ್ಪ ಇದು ನಾನು ತಿಂದಿದ್ರೆ ಏನ್ ಗತಿ, ಈ ಕಡೆಯಿಂದ ಬಂದಿದ್ರೆ ಏನ್ ಗತಿ, ಸದ್ಯ ನಾನು ಬದುಕ್ತೆ, ನೆಕ್ಸ್ಟ್ ಟೈಮ್ ಈ ತರ ಆಗ್ಲಿಲ್ದಂಗೆ ನಾನು ಏನ್ ಮಾಡಬೇಕು, ನೆಕ್ಸ್ಟ್ ಟೈಮ್ ಈ ತರ ನನಗೆ ಪ್ರಾಬ್ಲಮ್ ಬರ್ಲಿಲ್ದಂಗೆ ಏನ್ ಮಾಡ್ಬೇಕಂತ ನಾನು ಇಂಟೆಲಿಜೆಂಟ್ ನ ಉಪಯೋಗಿಸ್ತೀನಿ. ಈ ಇಂಟೆಲಿಜೆನ್ಸ್ ನನಗೆ ಯಾವಾಗಲೂ ಭಯದಲ್ಲೇ ಸಿಗಾಕ್ಸುತ್ತೆ. ಹುಲಿ ಈ ಕಡೆ ಬಂದ್ರೆ ಏನ್ ಮಾಡಬೇಕು, ಸಿಂಹ ಈ ಕಡೆ ಬಂದ್ರೆ ಏನ್ ಮಾಡಬೇಕು, ಇದನ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೊಬೇಕು. ಅದಕ್ಕೆ ನಾನು ಮನೆ ಕಟ್ಕೊಂಡು ಮನೆಯಲ್ಲಿ ಬದುಕಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ನಾನು ಸುತ್ತಮುತ್ತ ಎಲ್ಲ ಕ್ಲೀನ್ ಆಗಿ ಇಟ್ಕೊಂಡೆ, ಹುಳ ಉಪ್ಪಡೆ ಬರ್ಲಿಲ್ದಂಗೆ. ಬಿಕಾಸ್ ಹುಳ ಉಪ್ಪಡೆ ಬಂದ್ ಕಡಿದ್ರೆ ಇದೇ ರೀತಿ ನಾವು ಇಂಪ್ರೂವ್ ಆಗ್ತಾ ಬಂದ್ವಿ. ಇದು ನಮ್ಮ ಇಂಟೆಲಿಜೆನ್ಸ್ ನಮ್ಮನ್ನ ಗ್ರೋ ಮಾಡ್ತಾ ಬಂತು, ಮುಂದುವರಿಸ್ತಾ ಬಂತು ಅನ್ಕೊಂಡಿದೀವಿ. ಬಟ್ ಇದು ನಮ್ಮ ಭಯಕ್ಕೆ ನಾವು ನಮ್ದೇನ್ ಭಯ ಇದೆಯಲ್ಲ, ಈ ಭಯನ ತಪ್ಪಿಸ್ಕೊಳಕೋಸ್ಕರ ನಾವು ಇಷ್ಟೆಲ್ಲ ಮಾಡ್ತಾ ಬಂದ್ವಿ, ಮುಂದೆನೂ ಮಾಡ್ತಾ ಇರ್ತೀವಿ. ಇದನ್ನ ತಪ್ಸಕ್ಕಾಗಲ್ಲ. ಒಂದು ನೀವು ಮನುಷ್ಯನ ಬ್ರೈನ್ ನ ಕಿತ್ತಾಕ್ಬಿಡಿ, ಅಥವಾ 24 ಗಂಟೆ ಮೆಡಿಟೇಷನ್ ಮಾಡ್ಕೊಂಡು ಕೂತ್ಕೊಳ್ಳಿ. ಈ ಮೆಡಿಟೇಷನ್ ಮಾಡಿದಷ್ಟು ನೀವು ಪ್ರೆಸೆಂಟ್ ಅಲ್ಲಿ ಬರ್ತೀರಾ. ಮೆಡಿಟೇಷನ್ ಮಾಡಿದಾಗ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಲ್ಲ, ಪಾಸ್ಟ್ ಬಗ್ಗೆನೂ ಥಿಂಕ್ ಮಾಡಲ್ಲ, ಪ್ರೆಸೆಂಟ್ ಅಲ್ಲಿ ಇರ್ತೀರಾ. ಬಟ್ ನೀವು ಯಾವಾಗ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತೀರಾ, ನೀವು ಕುತ್ಕೊಂಡು ಯೋಚನೆ ಮಾಡಿ ಬ್ರೋ. ಪ್ರಾಣಿ ಪಕ್ಷಿಗಳ ತರ ಪ್ರಾಣಿ ಪಕ್ಷಿಗಳು ಯಾವಾಗ್ಲೂ ಹೆಂಗಂದ್ರೆ ಅದು ಊಟಕ್ಕೆ ಮಾತ್ರ, ಹೊಟ್ಟೆ ಹಸಿತಾ ಅವಾಗ ಮಾತ್ರ ಕೆಲಸ ಮಾಡ್ತವೆ, ಬೇರೆ ಟೈಮಲ್ಲಿ ರೆಸ್ಟ್ ಮಾಡ್ತವೆ. ಸಿಂಹ ಹೊಟ್ಟೆ ಹಸಿತಾ ಅವಾಗ ಮಾತ್ರ ಎದ್ಬಿಟ್ಟು ಹೋಗಿ ಅಟ್ಯಾಕ್ ಮಾಡುತ್ತೆ, ಬೇರೆ ಟೈಮಲ್ಲಿ ಸುಮ್ ಕುತ್ಕೊಳುತ್ತೆ. ಅದೋಗಿ ಬಚಿಕಲ್ಲ, ನಮ್ ತರ ಸೇವ್ ಮಾಡಲ್ಲ, ಫ್ಯೂಚರ್ಗೋಸ್ಕರ ಇನ್ವೆಸ್ಟ್ ಮಾಡಲ್ಲ. ಯಾಕಂದ್ರೆ ಅದ್ರ ಬ್ರೈನ್ ಆತರ ಇಲ್ಲ. ಸಿಂಹಕ್ಕೆ ಇಂಟೆಲಿಜೆನ್ಸ್ ಇಲ್ಲ. ಇಂಟೆಲಿಜೆಂಟ್ ಇದ್ರೆ ಏನಾಗ್ತಿತ್ತು, ಸಿಂಹ ಕೂಡ ನಾಳೆ ನನ್ನ ಮಗುಗೆ ಏನಾದ್ರು ಮಾಡಬೇಕು, ಅದು ಹೊಟ್ಟೆ ಹಸ್ಕೊಂಡ್ ಸಾಯುತ್ತೆ ಪಾಪ. ಅದು ಯಾವಾಗ್ಲೂ ಈ ತರ ಗುಹೆನಲ್ಲಿ ಬದುಕಕ್ಕಾಗಲ್ಲ. ಗುಹೆನಲ್ಲಿ ಬದುಕಿದ್ರೆ ಗಾಳಿ ಮಳೆಯಿಂದ ಚಳಿ ಆಗುತ್ತೆ. ಅದಕ್ಕೆ ನಾನೊಂದು ಒಳ್ಳೆ ಮನೆ ಕಟ್ಕೊಂತೀನಿ, ಒಂದು ಒಳ್ಳೆ ಬಂಗ್ಲೆ ಕಟ್ಕೊಂತೀನಿ. ಇಲ್ಲ ನಾವು ಹೊರಗಡೆ ಹೋಗ್ಬೇಕಾದ್ರೆ ಸಡನ್ ಮಳೆ ಬಂದ್ರೆ ಏನ್ ಮಾಡೋಣ, ಅದಕ್ಕೆ ಒಳ್ಳೆ ಕಾರ್ ತಗೊಂತೀನಿ. ಈ ತರ ಎಲ್ಲ ಯೋಚನೆ ಮಾಡ್ತಿತ್ತು. ಬಟ್ ಇಂಟೆಲಿಜೆನ್ಸ್ ಇಲ್ಲಲ್ಲ, ಅದಕ್ಕೆ ಅದು ನೆಮ್ಮದಿಯಾಗಿದೆ. ನೀವು ನಿಮ್ಮ ಬ್ರೈನ್ ನ ಕಟ್ ಮಾಡ್ಬಿಡಿ, ಅಥವಾ ಇಂಟೆಲಿಜೆನ್ಸ್ ನ ಹೋಗಿಸ್ಬಿಡಿ, ದಡ್ರಾಗ್ಬಿಡಿ. ಅವಾಗ ನೀವು ಪ್ರಾಣಿ ಪಕ್ಷಿಗಳ ತರ ಬದುಕಬಹುದು. ನನ್ನ ಪ್ರಕಾರ ಚಾನ್ಸ್ ಇಲ್ಲ. ಒಂದು, ನೀವು ಸರ್ವೈವ್ ಆಗಕ್ಕೆ ಏನಾದ್ರೂ ಮಾಡ್ಲೇಬೇಕು, ಇಲ್ಲ ಕಾಡಲ್ಲಿ ಹೋಗಿ ಬದುಕಬೇಕು. ಎರಡೇ ಆಪ್ಷನ್ ಇದೆ. ಮಧ್ಯದಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಏನೂ ವರ್ಕ್ ಆಗಲ್ಲ. ನೀವೇ ಇಂಟೆಲಿಜೆಂಟ್ ಇಂದ ಯೂಸ್ ಮಾಡಿರೋ ಫ್ಯಾನ್ ಯೂಸ್ ಮಾಡ್ತೀರಾ, ಇದೇ ಇಂಟೆಲಿಜೆನ್ಸ್ ಯೂಸ್ ಮಾಡಿರೋ ಕಾರ್ ಯೂಸ್ ಮಾಡ್ತೀರಾ, ಇದೇ ಇಂಟೆಲಿಜೆನ್ಸ್ ಯೂಸ್ ಮಾಡಿರೋ ಮೊಬೈಲ್ ಯೂಸ್ ಮಾಡ್ತೀರಾ, ಇದೇ ಇಂಟೆಲಿಜೆನ್ಸ್ ಯೂಸ್ ಮಾಡಿರೋ ಕಂಪ್ಯೂಟರ್ಗಳನ್ನ ಯೂಸ್ ಮಾಡ್ತೀರಾ, ಇದೇ ಇಂಟೆಲಿಜೆನ್ಸ್ ಯೂಸ್ ಮಾಡಿರೋ ಟ್ಯಾಕ್ಟ್ರಿ ಯೂಸ್ ಮಾಡ್ತೀರಾ, ಇದೇ ಇಂಟೆಲಿಜೆನ್ಸ್ ಯೂಸ್ ಮಾಡಿರೋ ಫರ್ಟಿಲೈಸರ್ಗಳನ್ನ ಯೂಸ್ ಮಾಡ್ತೀರಾ, ಇದೇ ಇಂಟೆಲಿಜೆನ್ಸ್ ಯೂಸ್ ಮಾಡಿರೋ ರಾಗಿ ಭತ್ತ ಎಲ್ಲ ತಿಂತೀರಾ. ರಾಗಿ ಭತ್ತ ಅದೇ ಕದೆ ಉಟ್ಕೊಂಡಿತ್ತ, ಅದನ್ನ ನೀವು ನೇಗಿಲಾಕಿ ಇದು ಮಾಡಿದ್ಕೆ ತಾನೇ ಬಂದಿದ್ದು. ಅದು ಮನುಷ್ಯನ ಇಂಟೆಲಿಜೆನ್ಸ್ ತಾನೆ. ನೀವು ಊಟ ಮಾಡ್ತಿರೋದು ಮನುಷ್ಯನ ಇಂಟೆಲಿಜೆನ್ಸ್ ಇಂದಾನೆ. ಎಲ್ಲ ಮಾಡ್ತೀರಾ, ಮಾಡ್ಬಿಟ್ಟು ನಾಳೆ ಒಂದ್ ದಿವಸ ಇದೆಲ್ಲ ಫಿಲಾಸಫಿ ಮಾತಾಡ್ತೀರಾ. ಒಂದು ಫಿಲಾಸಫಿ ಮಾತಾಡಿ, ಇಲ್ಲ ಇದನ್ನ ಕಂಟಿನ್ಯೂ ಮಾಡಿ. ಎರಡರಾಗ ಒಂದ್ ಮಾಡಿ, ಎರಡೂ ಮಾತಾಡಬಾರ್ದು. ನೀವು ನಗರದಲ್ಲಿದ್ದು, ನಗರ ಅಂದ ತಕ್ಷಣ ಸಿಟಿ ಮಾತ್ರ ಅಲ್ಲ, ಹಳ್ಳಿನೂ ನಗರನೇ. ಇವಾಗ ನೀವು ನಗರದಲ್ಲಿ ಇದ್ದು ಇದೆಲ್ಲ ಮಾತಾಡಿದ್ರೆ ವರ್ಕ್ ಆಗಲ್ಲ. ಸೀದಾ ಕಾಡ್ಗೆ ಹೋಗ್ಬಿಡಿ. ಕಾಡ್ಗೆ ಹೋದಾಗ ನಿಮ್ಗೆ ಏನೂ ಬೇಕಾಗಲ್ಲ. ಹೊಟ್ಟೆ ಹಸ್ದಾಗ ಹಣ್ಣು ಹಂಪಲು ತಿನ್ಕೊಂಡಿರಿ, ಮತ್ತೆ ಹೊಟ್ಟೆ ತುಂಬಿದಾಗ ಮತ್ತೆ ರೆಸ್ಟ್ ಮಾಡಿ. ಇಲ್ಲ ನಾನು ಎರಡೂ ಮಾಡ್ತೀನಿ ಅಂದ್ರೆ ನಿಜವಾಗ್ಲೂ ಎರಡೂ ಮಾಡಕ್ ಆಗಲ್ಲ. ಅದಕ್ಕೆ ನಮ್ಮ ಫಿಲಾಸಫಿ ಕೂಡ ಹೇಳೋದು, ಮತ್ತೆ ಬುದ್ಧ ಫಿಲಾಸಫಿ ಕೂಡ ಹೇಳೋದು, ಯಾವಾಗಲೂ ಪ್ರೆಸೆಂಟ್ ಅಲ್ಲಿ ಅಂತ. ಯಾಕಂದ್ರೆ ನಿಮಗೆ ದುಃಖ ಬರೋದೇನೆ ಫ್ಯೂಚರ್ ಇಂದ. ನಾಳೆ ನನ್ನ ಹತ್ರ ಇದೆ ಅಂತ ಅನ್ಕೊಂಡಾಗ್ಲೂ ಅದನ್ನ ಹೆಂಗ್ ಪ್ರೊಟೆಕ್ಟ್ ಮಾಡೋದಂತ ಬೇಜಾರಾಗುತ್ತೆ. ಇಲ್ಲ ಅನ್ಕೊಂಡ್ರು ಕೂಡ ಹೆಂಗ್ ಮಾಡೋದು, ಅದನ್ನ ಹೆಂಗ್ ಗಳಿಸೋದು ಅನ್ನೋದಕ್ಕೆ ಬೇಜಾರಾಗುತ್ತೆ. ಇಲ್ಲ ಇದೆ ಎರಡೂ ನಿಮ್ಗೆ ಫ್ಯೂಚರ್ ಅಲ್ಲಿ ನೋವು ತಂದ್ಕೊಡುತ್ತೆ. ಈ ನೋವಿಂದ ನೀವು ತಪ್ಪಿಸ್ಕೊಬೇಕಂದ್ರೆ ಅದಕ್ಕೆ ಬುದ್ಧ ಹೇಳೋದು ಆಸೆ ದುಃಖಕ್ಕೆ ಮೂಲ. ಪ್ರೆಸೆಂಟ್ ಅಲ್ಲಿ ಇದ್ರೆ ಆಸೆ ಬರಲ್ಲ. ಬಟ್ ಪ್ರೆಸೆಂಟ್ ಅಲ್ಲಿ ಇರೋದು ಅಷ್ಟು ಸುಲಭ ಅಲ್ಲ. ಒಂದ್ 5 ನಿಮಿಷ ಮೆಡಿಟೇಷನ್ ಕುತ್ಕೊಳ್ಳಿ ನೋಡೋಣ, ಕುತ್ಕೊಳ್ಳಿ ನೋಡೋಣ, ಮೊಬೈಲ್ ಬಿಟ್ಟು ಒಂದ್ 5 ನಿಮಿಷ. ಅಷ್ಟು ಸುಲಭ ಇದೆಯಾ? ಮಾತಾಡೋದಷ್ಟು ಏನು ಸುಲಭ ಇಲ್ಲ. ಸೆಮಿ ಕಂಡಕ್ಟರ್ ಚಿಪ್ ನ ಬೇಡಿಕೆ ಮತ್ತು ಪೂರೈಕೆ ಬಗ್ಗೆ ಒಂದು ವಿಡಿಯೋ ಮಾಡಿ, ದೇಶ ಅಂಡ್ ವಿದೇಶದ ಬೇಡಿಕೆ ಪೂರೈಕೆ, ಅಮೆರಿಕ ಎನ್ವಿಡಿಯಾ ಕಂಪ್ನಿ ಬಗ್ಗೆ ಒಂದು ವಿಡಿಯೋ ಮಾಡಿ. ಎನ್ವಿಡಿಯಾ ಕಂಪ್ನಿ ಬಗ್ಗೆ ಮಾಡ್ಬೋದು. ನಮ್ಮ ಇಂಡಿಯಾದಲ್ಲಿ ಯಾವುದು ಅಂತ ಸೆಮಿ ಕಂಡಕ್ಟರ್ ದೊಡ್ಡ ಕಂಪ್ನಿಗಳಿಲ್ಲ. ಇದಿತ್ತಲ್ಲ RR ಸೆಮಿ ಕಂಡಕ್ಟರ್ ಸ್ಕ್ಯಾಮ್ ಕಂಪ್ನಿ, ಸೆಮಿ ಕಂಡಕ್ಟರ್ ಅಂತ ನೇಮ್ ಚೇಂಜ್ ಮಾಡ್ಬಿಟ್ಟು ಸಖತ್ ಮೇಲೆ ಹೋಗಿತ್ತಲ್ಲ, ಆ ಥರ ಮಾಡ್ತಾರೆ ಅಷ್ಟೇ. ಇಂಡಿಯಾದಲ್ಲಿ ರಿಯಲ್ ಸೆಮಿ ಕಂಡಕ್ಟರ್ ಕಂಪ್ನಿಗಳು ಯಾವುದು ಇಲ್ಲ, ಯಾವುದು ಬಂದಿಲ್ಲ. ಟಾಟಾ ಕೂಡ ಜಾಯಿಂಟ್ ವೆಂಚರ್ ಮಾಡ್ತಾ ಇದೆ. ಅದು ಲಿಸ್ಟೆಡ್ ಕಂಪ್ನಿಗಳಿಗೆ, ಯಾವ ಕಂಪ್ನಿಗಳಿಗೂ ಅದು ಇನ್ನೂ ಇದು ಬಂದಿಲ್ಲ. ಅಂದರೆ ಯಾವ ಕಂಪ್ನಿಯಿಂದ ಮಾಡ್ತಾ ಇದೆ ಅನ್ನೋ ಒಂದು ಇನ್ಫಾರ್ಮೇಷನ್ ಇಲ್ಲ. ನಿಮಗೆ ನೀಟಾಗಿ ಸೆಮಿ ಕಂಡಕ್ಟರ್ ಹೆಂಗೆ ವರ್ಕ್ ಆಗುತ್ತೆ, ಇದು ಎಷ್ಟು ಹಾರ್ಡ್ ಇದೆ ರಿಪ್ಲೇಸ್ ಮಾಡೋದು ಅಂತ ಏನಾದರೂ ಗೊತ್ತಾಗಬೇಕಂದ್ರೆ ನಾವು TSMC ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀವಿ. ಅದನ್ನ ಹೋಗಿ ನೀವು ಚೆಕ್ ಮಾಡ್ಬೋದು. TSMC ವಿಡಿಯೋ ಇದೆ ನೋಡಿ, ಸೆಮಿ ಕಂಡಕ್ಟರ್ ಹೆಂಗೆ ವರ್ಕ್ ಆಗುತ್ತೆ ಅಂತ. ಮತ್ತೆ ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.